ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ವಿಶೇಷವಾದಂಥ ಕಂಟೆಂಟ್ನ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈ UPSC ಅಂತಿದ್ದ ಹಾಗೆ ತುಂಬಾ ಜನರ ಭಾವನೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಒಂದಷ್ಟು ಜನಕ್ಕೆ ಅದು ಬಹಳ ಕಷ್ಟ ಅನ್ನುವ ರೀತಿಯಲ್ಲಿರುತ್ತೆ, ಒಂದಷ್ಟು ಜನಕ್ಕೆ ಡ್ರೀಮ್ ಇರುತ್ತೆ. ಆದರೆ ಹೇಗೆ ಅದಕ್ಕೆ ಎಂಟರ್ ಆಗೋದು ಅಥವಾ ಹೇಗೆ ತಯಾರಿ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಗೊಂದಲಗಳೆಲ್ಲವೂ ಕೂಡ ಇದ್ದೇ ಇರುತ್ತೆ. IAS IPS ಅಂದಾಗ ಒಂದು ಗೌರವಾನ್ವಿತವಾದಂಥ ಹುದ್ದೆ, ಅಥವಾ ಅದೆಷ್ಟೋ ಜನರ ಕನಸಾಗಿರುತ್ತೆ, ಅಥವಾ ನಾವು ಇದನ್ನು ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀರಿ. ಆ ಕಾರಣಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈ IAS IPS ಇದಾಗೋದು ಹೇಗೆ, ತಯಾರಿಯನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಕೋಚಿಂಗ್ ಸೆಂಟರ್ಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇರುತ್ತಲ್ಲ, ಯಾವ ಕೋಚಿಂಗ್ ಸೆಂಟರ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು, ಆ ಕೋಚಿಂಗ್ ಸೆಂಟರ್ನಲ್ಲಿ ಕೋಚಿಂಗ್ ಹೇಗೆ ನಡೆಯುತ್ತೆ, ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅರ್ಧ ಗಂಟೆಗಳ ಕಾಲ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬೇರೆ ಬೇರೆ ಸುದ್ದಿಯನ್ನು ಗಮನಿಸ್ತಾ ಹೋಗ್ತಿರ್ತೀನಿ, ಅದರ ನಡುವೆ ಒಂದೊಳ್ಳೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾನಿವತ್ತು ಜಯನಗರ ಸಮೀಪ ಇರುವಂತಹ ಲೆಗಸಿ IAS ಕೋಚಿಂಗ್ ಸೆಂಟರ್ ಅಲ್ಲಿ ಇದ್ದೇನೆ. ಅದರ ಚೀಫ್ ಮೆಂಟರ್ ಆಗಿರುವಂತಹ ಹಾಗೆ ಡೈರೆಕ್ಟರ್ ಆಗಿರುವಂತಹ ಸಾಗರ್ ಗೌಡ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರ ಮೂಲಕ ಒಂದಷ್ಟು ಮಾಹಿತಿಯನ್ನ ಪಡಿತಾ ಹೋಗ್ತೀನಿ. ಇವರು ಕೂಡ UPSC ಯಲ್ಲಿ ತುಂಬಾ ಮುಂದೆ ಹೋದಂಥವರು, ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅದರಲ್ಲಿ ಅದೆಲ್ಲವನ್ನು ಕೂಡ ಅನುಭವಿಸಿದಂಥವ್ರು. ಆ ಕಾರಣಕ್ಕಾಗಿ ಇವರ ಮಾಹಿತಿ ನಿಮಗೆ ಇನ್ನಷ್ಟು ಉಪಯೋಗಕ್ಕೆ ಬರುತ್ತೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಕೋಚಿಂಗ್ ಸೆಂಟರ್ ಬಗ್ಗೆನೂ ಕೂಡ ಮಾತಾಡಬೇಕು. ಅದಕ್ಕೂ ಮುನ್ನ ನಾನು ಈ IAS IPS ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತೀನಿ. ತುಂಬಾ ಜನಕ್ಕೆ UPSC ಅಂದಾಗ ದೂರದಿಂದ ಅದನ್ನು ಗಮನಿಸಿರ್ತಾರೆ, ಒಂದಷ್ಟು ಜನಕ್ಕೆ ಇದಕ್ಕೆ ಎಂಟರ್ ಆಗಿ ಮತ್ತು ವಾಪಸ್ ಹೋಗಿರ್ತಾರೆ, ಅಂಥದ್ದೆಲ್ಲವೂ ಕೂಡ ಆಗಿರುತ್ತೆ. UPSC ಅಂದಾಗ ಅದರಲ್ಲಿ ಎಷ್ಟಿದೆ ನಮ್ಗೆ ಗೊತ್ತಿರೋದು? IAS IPS IRS IFS ಇಷ್ಟು ಮಾತ್ರ ಗೊತ್ತು. ಯಾವ್ಯಾವ ಹುದ್ದೆಗಳಿದೆ ಅದರಲ್ಲಿ ಅಂತ? ಅದರಲ್ಲಿ ಒಟ್ಟು 23 ಹುದ್ದೆ ಇದೆ. 23 ಹುದ್ದೆಯಲ್ಲಿ ನಿಮಗೆ 5 ಹುದ್ದೆಗಳು ಗ್ರೂಪ್ ಬಿ ಅಂತ ಕರಿತೀವಿ. ಓಕೆ. ಇನ್ನು ಉಳಿದ ಹುದ್ದೆಗಳು ಗ್ರೂಪ್ ಎ. ಅಂದ್ರೆ ಅವೆಲ್ಲಾನು ಈಕ್ವಲೆಂಟ್ ಟು IAS ಅಂತಾನೆ ಭಾವಿಸ್ಬೇಕಾಗತ್ತೆ. ಓಕೆ. ಆದ್ರೆ ಅದರಲ್ಲಿ ಪವರ್ಫುಲ್ ಸರ್ವಿಸಸ್ ಅಂದ್ರೆ ನೀವು ಮೆನ್ಷನ್ ಮಾಡಿದ್ರಲ್ವಾ ಈಗ, IAS IPS IFS ಫಾರಿನ್ ಸರ್ವಿಸ್, IRS ಅಲ್ಲಿ 2 ಇದೆ, ಇನ್ಕಮ್ ಟ್ಯಾಕ್ಸ್ ಮತ್ತೆ ಕಸ್ಟಮ್ಸ್. ಅದಾದ್ಮೇಲೆ ನಿಮಗೆ IRTS ಅಂತ ಇದೆ, ರೈಲ್ವೆ ಟ್ರಾಫಿಕ್ ಸರ್ವಿಸ್. ಅದಾದ್ಮೇಲೆ ರೈಲ್ವೆ ಪರ್ಸನಲ್ ಸರ್ವಿಸ್ ಅಂತ ಇದೆ, ರೈಲ್ವೆ ಅಕೌಂಟ್ಸ್ ಸರ್ವಿಸ್ ಅಂತ ಇದೆ. ಸೊ ಈ ಸರ್ವಿಸ್ಗಳು ನಾವೇನಂತೀವಿ, ಇದು ಪವರ್ಫುಲ್ ಸರ್ವಿಸಸ್ ಅಂತ. ಸೊ ಅದು ಬಿಟ್ಟು ಇನ್ನು ಉಳಿದ ಸರ್ವಿಸಸ್ ಸ್ವಲ್ಪ ಕಡಿಮೆ ಪವರ್ಫುಲ್. ಸೊ ಈ ಎಕ್ಸಾಮ್ ನಡೆಯೋದು, ಸಿವಿಲ್ ಸರ್ವಿಸಸ್ ಎಕ್ಸಾಮ್ ನಡೆಯೋದು ಒಟ್ಟು 23 ಹುದ್ದೆಗಳಿಗೆ. ಓಕೆ. ಅದರಲ್ಲಿ ನೀವು ಸ್ಕೋರ್ ಯಾವ ತರ ಮಾಡ್ತೀರಾ ಮೈನ್ಸ್ ಎಕ್ಸಾಮಿನೇಷನ್ ಅನ್ನೋದ್ರ ಮೇಲೆ ರ್ಯಾಂಕಿಂಗ್ ಬರುತ್ತೆ. ಅದರ ಪ್ರಕಾರವಾಗಿ ನಿಮಗೆ ಪೋಸ್ಟಿಂಗ್ಸ್ ಆಗುತ್ತೆ. ಯಾಕೆ ಈ ಪ್ರಶ್ನೆ ಕೇಳಿದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು. UPSC ಅಂತಿದ್ದಾಗೆ ತುಂಬಾ ಜನ IAS IPS ಮಾತ್ರ, ಇನ್ನೊಂದಷ್ಟು ಜನ IRS IFS ಈ ಕೆಲವು ಹುದ್ದೆಗಳ ಬಗ್ಗೆ ಅವರಿಗೆ ನಾಲೆಜ್ ಇರುತ್ತೆ. ನಂದು ಇನ್ನೊಂದು ಕುತೂಹಲದ ಪ್ರಶ್ನೆ, ಒಂದು ವರ್ಷ ಅಂತ ತೆಗೆದುಕೊಂಡ್ರೆ, ಫಾರ್ ಎಕ್ಸಾಂಪಲ್ 2025 ಅಂತ ತೆಗೆದುಕೊಂಡ್ರೆ, ಎಷ್ಟು ಜನ UPSC ಪರೀಕ್ಷೆನ ಅಟೆಂಡ್ ಮಾಡ್ತಾರೆ, ಎಷ್ಟು ಹುದ್ದೆಗಳಿರುತ್ತೆ? ಅಂದ್ರೆ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ಬೋದು, ಅಂದಾಜು ಎಷ್ಟು ಹುದ್ದೆ ಇರುತ್ತೆ ಅಂತ? ಸೊ ನಿಮಗೆ ಒಂದು ವರ್ಷಕ್ಕೆ ಜನವರಿಯಲ್ಲಿ ನೋಟಿಫಿಕೇಶನ್ ಬರುತ್ತೆ ಪ್ರತಿ ವರ್ಷ. ಜನವರಿಯಲ್ಲಿ ನೋಟಿಫಿಕೇಶನ್ ಬಂದಾಗ ಎಷ್ಟು ಹುದ್ದೆಗಳು ಖಾಲಿ ಇದೆ, IAS ಗೆ ಎಷ್ಟು ಹುದ್ದೆ ಇದೆ, IPS ಗೆ ಎಷ್ಟು ಹುದ್ದೆ ಇದೆ, ಇದು ಡೀಟೇಲ್ಸ್ ಬರುತ್ತೆ. UPSC ರಿಲೀಸ್ ಮಾಡುತ್ತೆ ನೋಟಿಫಿಕೇಶನ್. ಅಪ್ಲೈ ಮಾಡೋದಕ್ಕೆ ಒಂದು 20 ದಿನದಿಂದ 30 ದಿನ ಕಾಲಾವಕಾಶ ಇರುತ್ತೆ. ಅಪ್ಲೈ ಮಾಡಿದಾದ್ಮೇಲೆ ಎಕ್ಸಾಮು ಮೇಲ್ ನಡೆಯುತ್ತೆ. ಒಟ್ಟು 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ. ಆದ್ರೆ ಬರೆಯೋದು ಬರೀ 5 ಲಕ್ಷ ಜನ ಬರೀತಾರೆ. ಹತ್ತತ್ರ 5 ಲಕ್ಷ 5.5 ಲಕ್ಷ ಜನ ಬರೀತಾರೆ. ಇದರಲ್ಲಿ ಸೆಲೆಕ್ಷನ್ ಆಗೋದು ಒಂದು 13 ಜನ. ಫಸ್ಟ್ ರೌಂಡ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಒಂದು 13,000 ಜನ, 12,500 13,000 ಜನ ಸೆಲೆಕ್ಟ್ ಆಗ್ತಾರೆ. ಸೊ ಅಪ್ಲೈ ಮಾಡೋರು ಯಾಕೆ ಇಷ್ಟು ಜನ ಮಾಡ್ತಾರೆ ಅಂತಂದ್ರೆ, ಫೀಸ್ ತುಂಬಾ ಕಡಿಮೆ. ಬೇರೆ ಎಕ್ಸಾಮ್ಸ್ಗೆ ನೀವು ಕಂಪೇರ್ ಮಾಡ್ಕೊಂಡ್ರೆ, ಬೇರೆ ಎಕ್ಸಾಮ್ಸ್ ಅಲ್ಲೆಲ್ಲ 1,000 2,000 ಆತರ ಇರತ್ತೆ. ಇದರಲ್ಲಿ ಬರೀ 100 ರೂಪಾಯಿ ಇದೆ. ₹100 ಬರೀ ₹100 ಅಷ್ಟೇ. ಅದಾದ್ಮೇಲೆ ಹುಡುಗಿಯರಿಗೆ ಫ್ರೀ, SC STಗೂ ಫ್ರೀ. ಅಂದ್ರೆ ಅವರಿಗೆ ಯಾವುದೇ ರೀತಿಯ ಫೀಸ್ ಪೇ ಮಾಡಂಗಿಲ್ಲ. ಈ ತರ ಇದೆ. ಈ ರೀತಿಯಾಗಿರುತ್ತೆ. ಈಗ ನೀವು ಗಮನಿಸಿದ ಹಾಗೆ ವರ್ಷದಿಂದ ವರ್ಷಕ್ಕೆ UPSC ಪರೀಕ್ಷೆ ಬರೆಯುವಂತರ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ ಹೇಗೆ ಅಂತ? ಅಂದ್ರೆ ನಾನು ನೋಡಿದ ಹಾಗೆ ಅಂದ್ರೆ ಅವೇರ್ನೆಸ್ ಜಾಸ್ತಿ ಆಗ್ತಿದೆ. ಮುಂಚೆ ಏನಿತ್ತು ಅಂದ್ರೆ ತುಂಬಾ ಜನಕ್ಕೆ UPSC ಬಗ್ಗೆ ಗೊತ್ತೇ ಇರಲಿಲ್ಲ, ಅಥವಾ IAS IPS ಈ ಹುದ್ದೆಗಳ ಬಗ್ಗೆ ಗೊತ್ತೇ ಇರಲಿಲ್ಲ. ಈಗ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿ ಆಗ್ತಿರ್ಬೋದು ಅನ್ಸುತ್ತೆ. ನೋಡಿ, ಹಲವಾರು ಕಾರಣಗಳಿದೆ ಜಾಸ್ತಿ ಆಗೋದಕ್ಕೆ. ಒಂದೇನು ಅಂದ್ರೆ IAS IPS ಅನ್ನೋದು ಅವೇರ್ನೆಸ್ ಸೌತ್ ಇಂಡಿಯಾ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತು, ದಕ್ಷಿಣ ಭಾರತದಲ್ಲಿ ತುಂಬಾ ಕಡಿಮೆ ಇತ್ತು. ಈಗ ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಆಗಿದೆ, ಹೀಗಾಗಿ ಅಪ್ಲಿಕೇಶನ್ಸ್ ಸ್ವಲ್ಪ ಜಾಸ್ತಿ ಆಗಿದೆ. ಅಟ್ ದ ಸೇಮ್ ಟೈಮ್ ನೀವು ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ, ಒಂದು ಪಾಯಿಂಟ್ ಇತ್ತು, ಒಂದು ಟೈಮ್ ಇತ್ತು, ಬರೀ 650 700 ಹುದ್ದೆಗಳು ಮಾತ್ರ ಕರಿತಿದ್ರು. ಗವರ್ಮೆಂಟ್ ಸಹ ಜಾಸ್ತಿ ಹುದ್ದೆಗಳು ಈಗ ಕರಿತಿದ್ದಾರೆ. 900 950 ಇಷ್ಟು ಹುದ್ದೆಗಳು ಕರಿತಿದ್ದಾರೆ.
ಒಂದೊಂದ್ಸಲಿ 1000 ಹುದ್ದೆನೂ ಕರೆದಿದ್ದಾರೆ. ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ದೇಶ ಮುಂದೆ ನಡೆದುಕೊಂಡು ಹೋದಾಗೆಲ್ಲ ನಿಮಗೆ ಆಫೀಸರ್ಸ್ ಜಾಸ್ತಿ ಬೇಕಾಗ್ತಾರೆ. ಸರ್ ಇದಕ್ಕೂ ಮುಂಚೆನೆ ಜಾಸ್ತಿ ಆಫೀಸರ್ಸ್ ಇರಬಹುದಿತ್ತಲ್ವಾ ಅಂತ ಕೇಳಿದ್ರೆ ಅವರಿಗೆ ಸ್ಯಾಲ್ರೀಸ್ ಕೊಡಬೇಕು. ಸ್ಯಾಲ್ರಿ ಕೊಡಬೇಕು ಅಂದ್ರೆ ಗವರ್ಮೆಂಟ್ ಹತ್ರ ದುಡ್ಡು ಇರ್ಬೇಕಲ್ವ. ದೇಶ ಡೆವಲಪ್ ಆದಂಗೆಲ್ಲ ಅವರಿಗೆ ಜಾಸ್ತಿ ದುಡ್ಡು ಬರುತ್ತೆ, ರೆವೆನ್ಯೂ ಜಾಸ್ತಿ ಆಗುತ್ತೆ ಗವರ್ಮೆಂಟ್ಗೆ. ಅದೇ ರೀತಿ ಹೈರಿಂಗು ಜಾಸ್ತಿ ಮಾಡ್ಕೋತಾರೆ, ಹುದ್ದೆಗಳು ಜಾಸ್ತಿ ಮಾಡ್ತಾರೆ. ಸೊ ಟೆಕ್ನಾಲಜಿಕಲಿ ನಾವು ಯಾವಾಗ ಮುಂದೆ ಹೋಗ್ತೀವಿ ಅದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೂ ಜನ ಬೇಕು, ಅಡ್ಮಿನಿಸ್ಟ್ರೇಷನ್ ಅಲ್ಲೂ ನಿಮ್ಗೆ ಜನ ಬೇಕಾಗುತ್ತೆ. ಸೊ ಹಾಗಾಗಿ ಹುದ್ದೆಗಳು ಜಾಸ್ತಿ ಆಗತ್ತೆ. ಅದಾದ್ಮೇಲೆ ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದೆ, ಪ್ರೈವೇಟ್ ಸೆಕ್ಟರ್ ಅಲ್ಲೂ ಜಾಬ್ಸ್ ಕ್ರಿಯೇಟ್ ಆಗ್ತಿದೆ, ಆದ್ರೆ ಅಷ್ಟಕ್ಕೊಂದು ಆಗ್ತಿರಲ್ಲ. ಹಾಗಾಗಿ ಈ ಕಡೆ ಸ್ವಲ್ಪ ಒಲವು ಜಾಸ್ತಿ ಆಗುತ್ತೆ ಕ್ಯಾಂಡಿಡೇಟ್ಸ್ಗೂ. ಓಕೆ, ನಾನು ಇನ್ನೊಂದು ಅಂದ್ರೆ UPSC ಈಗ IAS IPS ಮಾತ್ರ ಸೀಮಿತವಾಗಿ ಕೇಳ್ತಾ ಇಲ್ಲ, ಓವರ್ ಆಲ್ UPSC ಕ್ಲಿಯರ್ ಮಾಡ್ತೀವಿ ಅಂತಾದ್ರೆ ಆ ಹುದ್ದೆಗಳೆಲ್ಲ ಎಷ್ಟು ಪವರ್ಫುಲ್ ಸರ್? ಅಂದ್ರೆ ನಾವೆಲ್ಲರೂ ಅಂದ್ಕೊಳ್ತಿರ್ತೀವಿ ಒಂದು ದೇಶವನ್ನೇ ಮುನ್ನಡೆಸುವಂತ ಹುದ್ದೆ, ಒಂದು ದೇಶದ ಭವಿಷ್ಯವನ್ನ ನಿರ್ಧರಿಸುವಂತ ಹುದ್ದೆ ಅಂತ. ನೋಡಿ, ಕೆಲವು ಹುದ್ದೆಗಳಿದೆ. ಈಗ ನಿಮಗೆ IAS ಮತ್ತೆ IPS ಅಂತ ಮಾತ್ರ ಯಾಕೆ ಹೇಳ್ತಾರೆ ಅಂದ್ರೆ ಅದರಲ್ಲಿ ಇರೋ ಪವರ್ ತುಂಬಾ ಜಾಸ್ತಿ. ಓಕೆ, ಒಂದು ಡಿಸ್ಟ್ರಿಕ್ಟ್ ನ ನೀವು ಕಂಟ್ರೋಲ್ ಮಾಡಬಹುದು ಆ ಹುದ್ದೆಗಳಲ್ಲಿ. ಅದಕ್ಕೆ ಇದನ್ನ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಏನ್ ಕರೀತಾರೆ. ಈ 2 ಹುದ್ದೆ ಜೊತೆಗೆ ಫಾರೆಸ್ಟ್ ಸರ್ವಿಸ್ ಅಂತ ಇದೆ. ಫಾರೆಸ್ಟ್ ಸರ್ವಿಸ್ಗೆ ಬೇರೆ ಎಕ್ಸಾಮ್ ಮಾಡಿದ್ದಾರೆ ಈಗ. ಓಕೆ, ಈ 3 ಹುದ್ದೆಗಳು ಬಿಟ್ರೆ ಇನ್ಯಾವುದು ಆಲ್ ಇಂಡಿಯಾ ಸರ್ವಿಸಸ್ ಅಲ್ಲ. ಓಕೆ, ಇನ್ನು ಉಳಿದ ಸರ್ವಿಸ್ಗಳೆಲ್ಲ ಏನಿದೆ ಗ್ರೂಪ್ ಎ ಸರ್ವಿಸಸ್ ಆದ್ರೂ ಸಹ ಅದು ಸೆಂಟ್ರಲ್ ಸರ್ವಿಸಸ್ ಅಂತ ಕರಿತೀವಿ. ಓಕೆ, ಸೊ ಅದರ ಪವರ್ ಸ್ವಲ್ಪ ಸೀಮಿತವಾಗಿರುತ್ತೆ. ಅಂದ್ರೆ ನೀವು ಡೈರೆಕ್ಟ್ ಆಗಿ ಯಾರಿಗೆ ರಿಪೋರ್ಟ್ ಮಾಡಬೇಕು, ಸೆಂಟ್ರಲ್ ಗವರ್ಮೆಂಟ್ ಮಾತ್ರ ರಿಪೋರ್ಟ್ ಮಾಡಬೇಕು. ಇಲ್ಲಿ ಸ್ವಲ್ಪ ಫ್ರೀಡಮ್ ಜಾಸ್ತಿ. ಯಾವುದು IAS IPS ಮತ್ತೆ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಸ್ವಲ್ಪ ಫ್ರೀಡಮ್ ಜಾಸ್ತಿ ಇರುತ್ತೆ. ನೀವು ರಿಪೋರ್ಟ್ ಮಾಡಬೇಕಾಗಿರೋದು ಸ್ವಲ್ಪ ಸೆಂಟ್ರಲ್ ಗವರ್ಮೆಂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ನೀವು ಸ್ಟೇಟ್ ಗವರ್ಮೆಂಟ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ನೀವು ರಿಪೋರ್ಟ್ ಮಾಡೋದು ಸ್ಟೇಟ್ ಗವರ್ಮೆಂಟ್ಗೆ, ಆದ್ರೆ ಸ್ಟೇಟ್ ಗವರ್ಮೆಂಟ್ ನಿಮ್ಮನ್ನು ತೆಗಿಯಕ್ಕಾಗಲ್ಲ. ಕರೆಕ್ಟ್. ನಿಮ್ಮನ್ನ ತೆಗಿಯಕ್ಕಾಗೋದು UPSC CSC ಮೂಲಕ ನೀವು ಏನಾದ್ರೂ ನೇಮಕಾತಿ ಪಡೆದುಕೊಂಡ್ರೆ ನಿಮ್ಮನ್ನ ತೆಗಿಯಕ್ಕಾಗೋದು ಬರೀ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾತ್ರ. ಸೊ ಹೀಗಾಗಿ ಇವರಿಗೆ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ಓಕೆ, ಅಷ್ಟರ ಮಟ್ಟಿಗೆ ಪವರ್ಫುಲ್ ಹುದ್ದೆಗಳಿವೆ. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪವರ್ ಇರುತ್ತೆ. ಯಾರಿಗೆ? ನಿಮಗೆ IAS ಮತ್ತೆ IPS. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರ ಕರಿಯರ್ ಪ್ರೋಗ್ರೆಸ್ ಆದಂಗೆಲ್ಲ ಕೊನೆಗೆ ದೇಶನ ಮುನ್ನಡೆಸ್ಕೊಂಡು ಹೋಗೋದ್ರ ಜೊತೆಗೆ ಸ್ಟೇಟ್ ಲೆವೆಲ್ ಅಲ್ಲಿ ಚೀಫ್ ಸೆಕ್ರೆಟರಿ ಆಗಿರ್ತಾರೆ, DIG ಲೆವೆಲ್ಗೆ ಹೋಗ್ತಾರೆ, IG ಲೆವೆಲ್ಗೆ ಹೋಗ್ತಾರೆ. ಇವರೆಲ್ಲ ಯಾರಿದ್ದಾರೆ? ಇವರೆಲ್ಲ IAS IPS ಆಫೀಸರ್ಗಳೇ. ಸೊ ಆಲ್ಮೋಸ್ಟ್ ಒಂದು ಸ್ಟೇಟ್ ನ ಕಂಟ್ರೋಲ್ ಮಾಡಬಹುದು, ಒಂದು ದೇಶಕ್ಕೆ ಅವರು ರೆಕಮೆಂಡೇಶನ್ಸ್ ಕೊಡಬಹುದು. ಅಷ್ಟು ಪವರ್ಫುಲ್. ಓಕೆ, ಈಗ ಜನಕ್ಕೊಂದು ಇನ್ಫಾರ್ಮೇಶನ್ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಈಗ ಹೇಗೆ ಅಂದ್ರೆ ಫಸ್ಟ್ ಎಕ್ಸಾಮ್ ಯಾವ್ದಿರುತ್ತೆ ಅಥವಾ ಮೇನ್ಸ್ ಯಾವ ಹಂತಲ್ಲಿ ಬರುತ್ತೆ, ಇಂಟರ್ವ್ಯೂ ಹೇಗಿರುತ್ತೆ, ಓವರ್ ಆಲ್ ಹೇಳ್ತಾ ಹೋಗೋದಾದ್ರೆ ಈ UPSC ಜರ್ನಿ ಒಂದು ಬ್ರೀಫ್ ಆಗಿ ಹೇಳಬೇಕು ಅಂದ್ರೆ ನಿಮಗೆ ಪ್ರತಿ ವರ್ಷ ಈ ಸೈಕಲ್ ಒಂದು ಚೂರು ಚೇಂಜ್ ಆಗಲ್ಲ. ಚೇಂಜ್ ಆದ್ರೆ ನಿಮಗೆ ಯಾವುದೋ ಒಂದು ಪ್ಯಾಂಡಮಿಕ್ ಇರಬಹುದು, ಈಗ ಕೊರೋನಾ ಬಂತು, ಆ ಟೈಮಲ್ಲಿ ಒಂದು ಚೂರು ಸೈಕಲ್ ಚೇಂಜ್ ಆಯ್ತು. ಅದು ಬಿಟ್ರೆ ಇವರು ಮುಂದಿನ ವರ್ಷದ್ದು ಡೇಟ್ಸು ಈಗಲೇ ಕೊಡ್ತಾರೆ. ಆಲ್ಮೋಸ್ಟ್ ಜನವರಿಯಲ್ಲಿ ಅಪ್ಲಿಕೇಶನ್, ಅದಾದ್ಮೇಲೆ ನಿಮಗೆ ಟೈಮ್ ಕೊಡ್ತಾರೆ ಫೆಬ್ರವರಿ ಮಧ್ಯದವರೆಗೂ ಅಪ್ಲೈ ಮಾಡೋದಕ್ಕೆ. ಮೇ ಅಲ್ಲಿ ಫಸ್ಟ್ ಲೆವೆಲ್ ಆಫ್ ಎಕ್ಸಾಮಿನೇಷನ್ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆದಮೇಲೆ 3 ತಿಂಗಳಿಗೆ ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಓಕೆ, ಅದಾದ್ಮೇಲೆ ಮೇನ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಬರೆಯೋದು. 5 ದಿನ ಬರೀಬೇಕಾಗುತ್ತೆ. 9 ಪೇಪರ್ ಇರುತ್ತೆ. 9 ಪೇಪರ್ 5 ದಿನ ಬರೀಬೇಕು. 5 ದಿನ ಬರೀಬೇಕಾಗುತ್ತೆ. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಒಂದೇ ದಿನ 2 ಪೇಪರ್ ಇರುತ್ತೆ. ಸೊ ಒಂದು ಪೇಪರ್ ಅಲ್ಲಿ 100 ಕ್ವೆಶನ್ ಇರುತ್ತೆ, ಸಾಮಾನ್ಯ ಜ್ಞಾನ ಜನರಲ್ ಸ್ಟಡೀಸ್ ಇರುತ್ತೆ. ಇನ್ನೊಂದು ಪೇಪರ್ ಬಂದು ಆಪ್ಟಿಟ್ಯೂಡ್ ಅಂತ ಏನ್ ಕರಿತೀವಿ, ಮ್ಯಾಥ್ಸ್, ರೀಸನಿಂಗ್ ಮತ್ತೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಇರುತ್ತೆ. ಸೊ ಇಲ್ಲಿ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಇರೋದ್ರಿಂದ ಕನ್ನಡದ ಸ್ಟೂಡೆಂಟ್ಸ್ಗೆ, ಕನ್ನಡ ಬ್ಯಾಕ್ ಗ್ರೌಂಡ್ ಮಾತ್ರ ಇರೋ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಆದ್ರೆ ಎಫರ್ಟ್ಸ್ ಹಾಕಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ ಕ್ಲಿಯರ್ ಮಾಡೋದು, ಅಷ್ಟು ದೊಡ್ಡ ವಿಷಯ ಅಲ್ಲ. ಅದಾದ್ಮೇಲೆ ಮೇನ್ಸ್ ಅಲ್ಲಿ 5 ದಿನ ಬರೀಬೇಕಾಗತ್ತೆ. 5 ದಿನ 3 ಗಂಟೆಗಳ ಕಾಲ, 27 ಗಂಟೆ ಕಾಲ ಬರೀಬೇಕಾಗತ್ತೆ. ಇದಾದ ಮೇಲೆ ನಿಮಗೆ ಈ ಎಕ್ಸಾಮ್ ಸೆಪ್ಟೆಂಬರ್ ಆ ಟೈಮಿಗೆ ಬರುತ್ತೆ, ಮೇನ್ಸ್ ಎಕ್ಸಾಮ್ 5 ದಿನ. ಅದಾದ್ಮೇಲೆ ನಿಮಗೆ ರಿಸಲ್ಟ್ ಬರೋದು ಆಲ್ಮೋಸ್ಟ್ ಡಿಸೆಂಬರ್ ಟೈಮಿಗೆ ರಿಸಲ್ಟ್ ಬರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಲ್ಲೂ ನಿಮಗೆ ಇಂಟರ್ವ್ಯೂಸ್ ನಡೆಯುತ್ತೆ. ಸೊ ಯಾವ್ದಾದ್ರೂ ಡೇಟ್ ಸಿಗ್ಬೋದು. ಆ ಇಂಟರ್ವ್ಯೂ ನಡೆಯೋದು ಡೆಲ್ಲಿಯಲ್ಲಿ ಮಾತ್ರ. ನಿಮಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ತುಂಬಾ ಸಿಟಿಗಳಲ್ಲಿ ನಡೆಯುತ್ತೆ, ಆದ್ರೆ ಮೇನ್ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ. ಅದಾದ್ಮೇಲೆ ಇಂಟರ್ವ್ಯೂ ಡೆಲ್ಲಿ ನಡೆಯುತ್ತೆ. ಓಕೆ, ಈ ಮೈನ್ಸ್ ಅಂತ ಬಂದಾಗ ಸಬ್ಜೆಕ್ಟ್ ವಿಚಾರಕ್ಕೆ ಬರೋದಾದ್ರೆ ಒಬ್ಬ ವ್ಯಕ್ತಿಗೆ ನಾಗರಿಕ ಸೇವೆ ಮಾಡೋದಕ್ಕೆ ಏನೇನು ಬೇಕೋ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆ ಇರುತ್ತೆ. ಹೇಗೆ ಅಂತ ಎಲ್ಲಾ ತರಹದ ಪ್ರಶ್ನೆಗಳು ಇರುತ್ತೆ. ಒಂದು ಸಿಲೆಬಸ್ ಇದೆ ಇವ್ರದ್ದು. ಸಿಲೆಬಸ್ ಅಲ್ಲಿ ನಿಮಗೆ ಇತಿಹಾಸ,
ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ನಿಮಗೆ ಏನು ಬೇಕು ಎಲ್ಲ ಇದೆ. ಓಕೆ. ಹೊಸದಾಗಿ ಒಂದು ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, 2013 ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಸಬ್ಜೆಕ್ಟ್ ಬಂದು ಎಥಿಕ್ಸ್, ಇಂಟೆಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂತ. ಓಕೆ. ಎಥಿಕ್ಸ್ ಪೇಪರ್, ಸರಿ ಯಾವುದು ತಪ್ಪು ಯಾವುದು ಅಂತ. ಸೊ ಆ ಸಬ್ಜೆಕ್ಟ್ನ ನಾನು ಟೀಚ್ ಮಾಡ್ತೀನಿ. ಸೊ ಈ ಥರ ನೀವು ನೋಡಿದ್ರೆ ಪ್ರತಿಯೊಂದು, ನೀವು ಫಿಲಾಸಫಿಯಿಂದ ಹಿಡಿದು ಸೈನ್ಸ್ವರೆಗೂ ಏನೇನಿದೆ ಎಲ್ಲ ಇದೆ ಸಿಲೆಬಸ್. ಆದರೆ ಯಾವುದನ್ನು ತೀರಾ ಇನ್ ಡೆಪ್ತ್ ಕೇಳೋದಿಲ್ಲ ಅವರು. ಕ್ವೆಶನ್ಸ್ ಎಲ್ಲ ನೀವು ನೋಡಿದ್ರೆ ಅವರು ಲ್ಯಾಂಗ್ವೇಜು ಅಷ್ಟೇನೆ. ನೀವೇನು ದೊಡ್ಡ ಇವ್ರು ಇರ್ತಾರಲ್ವಾ, ಕತೆಗಾರರು, ಲೇಖಕರು, ಆ ಥರ ಏನು ಬರೀಬೇಕಾಗಿಲ್ಲ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಬರೀಬೇಕು, ಕನ್ವೆ ಮಾಡಬೇಕು. 6ರಿಂದ 12ನೇ ಕ್ಲಾಸ್ವರೆಗೂ ನೀವು ಕಂಟೆಂಟ್ ಏನು ಬರುತ್ತೆ ಆ ಕಂಟೆಂಟು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಈಗ ಸಿಂಪಲ್ ಆಗಿ ಹೇಳೋದಾದ್ರೆ, ನಾನು ವಾಲ್ಕೆನೋ ಇಲ್ಲ ಅರ್ತ್ ಕ್ವೇಕ್ ಈ ವಿಷಯಗಳ ಬಗ್ಗೆ ನಾವು ಅವಾಗ ಓದಿದ್ವಿ. ಅವಾಗ ಯಾವ ರೀತಿ ಓದಿದ್ವಿ? ಬೈ ಹಾರ್ಟ್ ಮಾಡ್ಕೊಂಡು ಓದಿದ್ವಿ. ಈಗ ಅರ್ಥ ಮಾಡ್ಕೊಳ್ಳೋ ಕೆಪಬಿಲಿಟಿ ಇರುತ್ತೆ ನಮಗೆ. ನಾವು ಆ ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ಇರೋದ್ರಿಂದ ಅದೇ ರೀತಿಯಲ್ಲಿ ಆನ್ಸರ್ ಬರೀಬೇಕಾಗುತ್ತೆ. ಓಕೆ, ನನಗೆ ಈಗ ಅದು ಅರ್ಥ ಆಯ್ತು ನನಗೆ. ನಾನು ಈಗ ಇಂಟರ್ವ್ಯೂ ಪಾರ್ಟ್ಗೆ ಬರ್ತೀನಿ. ನಾವು ಒಂದಷ್ಟು ಯೂಟ್ಯೂಬ್ಗಳಲ್ಲಿ ಇಂಟರ್ವ್ಯೂಸನ್ನು ನೋಡಿರ್ತೀವಿ. ನಮಗದು ನೋಡುವಾಗಲೇ ಒಂಥರ ರೋಮಾಂಚನಕಾರಿ ಆ ರೀತಿ ಆಗುತ್ತೆ. ನೀವು ಇಂಟರ್ವ್ಯೂಗೆ ಹೋಗಿದ್ದೀರಿ, ಹೇಗಿರುತ್ತೆ ಅಲ್ಲಿ ಆ ಇಂಟರ್ವ್ಯೂ ಸೆಟಪ್ ಹೇಗಿರುತ್ತೆ ಅಥವಾ ಹೇಗೆ? ಸೊ ಇಂಟರ್ವ್ಯೂ ಬಂದು ನಿಮಗೆ 6ರಿಂದ 7 ಪ್ಯಾನಲ್ ಮಾಡ್ತಾರೆ ಪ್ರತಿ ವರ್ಷ. ಆ 6ರಿಂದ 7 ಪ್ಯಾನಲಲ್ಲಿ ಪ್ರತಿ ಪ್ಯಾನಲ್ಗೂ ಒಬ್ರು ಚೇರ್ಮನ್ ಇರ್ತಾರೆ. ಸೊ ಈ ಪ್ಯಾನಲ್ ಅನ್ನೋದಕ್ಕಿಂತ ಬೋರ್ಡ್ ಅಂದ್ರೆ ಒಳ್ಳೇದು. 6ರಿಂದ 7 ಬೋರ್ಡ್ ಇರುತ್ತೆ. 7 ಬೋರ್ಡಲ್ಲೂ ಒಬ್ಬೊಬ್ಬರು ಚೇರ್ಮನ್ ಇರ್ತಾರೆ. ಈ ಚೇರ್ಮನ್ ಯಾರು ಆಗ್ತಾರೆ ಅಂದ್ರೆ UPSC ಅನ್ನೋ ಏನ್ ಸಂಸ್ಥೆ ಇದೆ ಅದರಲ್ಲಿ 11 ಜನ ಮೆಂಬರ್ಸ್. ಈ 11 ಜನದಲ್ಲಿ 7 ಜನ, 6ರಿಂದ 7 ಜನ ಈ ಪ್ರತಿ ಬೋರ್ಡಲ್ಲೂ ಚೇರ್ಮನ್ಗಳಾಗ್ತಾರೆ. ಈ ಚೇರ್ಮನ್ಗಳ ಕೆಳಗೆ 4 ಜನ ಮತ್ತೆ ಬೋರ್ಡ್ ಮೆಂಬರ್ಸ್ ಆಗ್ತಾರೆ. ಈ 4 ಜನ ಬೋರ್ಡ್ ಮೆಂಬರ್ಸ್ ಯಾರಿರ್ತಾರೆ, ಯೂಶಲಿ ಯಾರಿರ್ತಾರೆ, ಇಬ್ರು IAS ಇಲ್ಲ IPS ಆಫೀಸರ್ ಇರ್ತಾರೆ, ಇಲ್ಲ IRS ಆಫೀಸರ್ ಇರ್ತಾರೆ. ಇನ್ನಿಬ್ರು ಯೂಶಲಿ PhD ಹೋಲ್ಡರ್ಸ್ ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಒಳ್ಳೆ ಯೂನಿವರ್ಸಿಟಿಯಿಂದ ಬಂದಿರೋ ಇವರು ಡಾಕ್ಟರೇಟ್ ಇರೋರು ಇರ್ತಾರೆ. ಸೊ 4 ಜನ ಬೋರ್ಡ್ ಮೆಂಬರ್ಸ್, ಒಬ್ರು ಚೇರ್ಮನ್. ಈ ತರ ಒಂದು ಪ್ಯಾನಲ್ ಇಲ್ಲ ಒಂದು ಬೋರ್ಡ್ ಅಂದ್ರೆ 5 ಜನ. ಈ ತರದ್ದು 6ರಿಂದ 7 ಪ್ಯಾನಲ್ ಇರುತ್ತೆ. ಸೊ ಇವರಲ್ಲಿ ಯೂಶಲಿ ಒಬ್ಬ ಕ್ಯಾಂಡಿಡೇಟ್ ಹೋದ್ರೆ ಭಯ ಪಟ್ಕೊಂಡು ಹೋಗೋದು ಸಹಜ. ಆದ್ರೆ ಅವರು ನಿಮಗೆ ಕಂಫರ್ಟಬಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಫಸ್ಟು ಬೋರ್ಡ್ ಮೆಂಬರ್ ನಿಮ್ಮನ್ನ ಮಾತಾಡ್ತಾರೆ, ಅಂದ್ರೆ ಬೋರ್ಡ್ ಚೇರ್ಮನ್ ಮಾತಾಡ್ತಾರೆ, ನಿಮಗೆ ಸಿಂಪಲ್ ಕ್ವೆಶನ್ಸ್ ಕೇಳ್ತಾರೆ. ಅದಾದ್ಮೇಲೆ ಬೇರೆಯವ್ರಿಗೆ ಹೇಳ್ತಾರೆ ನೀವೇನಾದ್ರೂ ಕ್ವೆಶನ್ ಕೇಳೋದಿದ್ರೆ ಕೇಳಿ ಅಂತ. ಅರ್ಥ ಮಾಡ್ಕೋಬೇಕಿರೋದು ಏನಂದ್ರೆ, ಇದು ಯಾವುದೂ ಅವ್ರು ಕೇಳೋ ಕ್ವೆಶನ್ನು ನಾಲೆಡ್ಜ್ ಬೇಸಿಸ್ ಮೇಲೆ ಕೇಳಿದ್ರು, ಅಂದ್ರೆ ಸಾಮಾನ್ಯ ಜ್ಞಾನದ ಬಗ್ಗೆನೇ ಕೇಳ್ತಾರೆ. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೇನೆ ಈ ಎಕ್ಸಾಮ್ನ ಈ ಪಾರ್ಟ್ನ ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ ಹೊರತು ಇಂಟರ್ವ್ಯೂ ಅಂತ ಕರೆಯೋದಿಲ್ಲ. ಆಕ್ಚುಲಿ ಅದನ್ನ ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ. ಪರ್ಸನಾಲಿಟಿ ಅಷ್ಟೇ ಚೆಕ್ ಮಾಡ್ತಿದ್ದಾರೆ, ನಿಮ್ಮ ಜ್ಞಾನನ ಚೆಕ್ ಮಾಡ್ತಿಲ್ಲ. ಯಾಕಂದ್ರೆ ಇದು ಫೈನಲ್ ಸ್ಟೇಜ್. ನಿಮ್ಮ ಜ್ಞಾನನ ಆಲ್ರೆಡಿ ಚೆಕ್ ಮಾಡಾಗಿದೆ. ಮೇನ್ಸ್ ಅಲ್ಲಿ 27 ಗಂಟೆ ಕಾಲ ಬರ್ದಿದ್ದೀರಾ. ಇನ್ನು ಅದಕ್ಕಿಂತ ಬೆಸ್ಟ್ ಟೆಸ್ಟ್ ನೀವು 30 ನಿಮಿಷದಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲಿ 30 ನಿಮಿಷದಲ್ಲಿ ಮಾಡ್ತಿರೋದೇನು, ನಿಮ್ಮ ಪರ್ಸನಾಲಿಟಿನ ಚೆಕ್ ಮಾಡ್ತೀರಾ. ನೀವು ಯಾವ ರೀತಿ ಕೂರ್ತೀರಾ, ಯಾವ ರೀತಿ ಮಾತಾಡ್ತೀರಾ, ನಿಜಾಂಶ ಇದೆಯಾ ನೀವು ಹೇಳೋದ್ರಲ್ಲಿ, ಕಾನ್ಫಿಡೆನ್ಸ್ ಎಷ್ಟಿದೆ. ಕೆಲವೊಂದು ಕ್ವೆಶನ್ ಕೇಳ್ತಾರೆ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಿಜವಾಗ್ಲೂ ಆನ್ಸರ್ ಗೊತ್ತಿಲ್ಲ ಅಂತ ಹೇಳ್ತೀರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಸುಮ್ಮನೆ ನನಗೆ ಗೊತ್ತು ತಿರ್ಚಿ ಮಾತಾಡೋದು, ಇದು ಅವ್ರಿಗೆ ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾಕೆ ಗೊತ್ತಾಗತ್ತೆ ಅಂದ್ರೆ, ಆ ಪ್ಯಾನಲ್ ಅಲ್ಲಿ ಇರೋರೆಲ್ಲ 60 ವರ್ಷ ಆಸ್ಪಾಸಲ್ಲಿ ಇರ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ವಯಸ್ಸು 25 ವರ್ಷ ಅಂತ ಇಟ್ಕೋಣ. ನಿಮ್ಮ ವಯಸ್ಸು, ಎಕ್ಸ್ಪೀರಿಯನ್ಸ್ ಎಷ್ಟು, ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಸ್ಟಾರ್ಟ್ ಆಗೋದು ಒಂದು 13-14 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ನೆನಪು ಉಳಿಯೋದು ಚೆನ್ನಾಗಿ. ಅಲ್ಲಿ 5 ಜನ ಇರ್ತಾರೆ. 5 ಜನದ್ದು 60 ವಯಸ್ಸು. 5 × 60 300 ವರ್ಷಗಳ ಎಕ್ಸ್ಪೀರಿಯನ್ಸ್. 300 ವರ್ಷ ಅವ್ರದ್ದು. ನಮ್ಮದು ಒಬ್ಬರಿಗೆ 20-25. ಸೊ ಹೀಗಾಗಿ ಅವರು ಕ್ಲಿಯರ್ ಆಗಿ ನೋಡಬಹುದು, ಏನು ನೀವು ನಿಜ ಹೇಳ್ತೀರಾ ಸುಳ್ಳು ಹೇಳ್ತೀರಾ. ಅವ್ರಿಗೆ ಬೇಕಿರೋದು ನಿಜಾಂಶ. ಸೊ ಈ ತರ ಇರುತ್ತೆ. ಸೂಪರ್. ಇದನ್ನು ಕೇಳೋಕ್ಕೆ ಒಂಥರ ರೋಮಾಂಚನಕಾರಿ ಅನ್ಸುತ್ತೆ. UPSC ಆಸ್ಪಿರೆಂಟ್ಸ್ಗಳಿಗೆ ಎಷ್ಟೋ ಜನಕ್ಕೆ ಅನ್ಸುತ್ತೆ, ಏನೋ ಕ್ಲಿಯರ್ ಮಾಡ್ತೀವೋ ಇಲ್ಲ, ಇಂಟರ್ವ್ಯೂ ಹಂತದವರೆಗಾದ್ರೂ ನಾವು ಹೋಗ್ಬೇಕು ಅನ್ನೋ ರೀತಿಲಿ. ನಾನು ಒಂದು ಪ್ರಶ್ನೆ ಕೇಳಿ ನಾನು ನಿಮ್ಮ ಕೋಚಿಂಗ್ ಸೆಂಟರ್ ವಿಚಾರಕ್ಕೆ ಬರ್ತೀನಿ.
ಈಗ ತುಂಬಾ ಜನರಿಗೆ ಇರೋ ಪ್ರಶ್ನೆ ಅದೇ, ನಾನು ತೀರಾ ಹಳ್ಳಿ ಭಾಗದಿಂದ ಬಂದವನು, ಕನ್ನಡದ ಮೇಲೆ ನನಗೆ ಗ್ರಿಪ್ ಇದೆ, ಇಂಗ್ಲಿಷ್ ನನಗೆ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದೆ, ಅಂಥವ್ರು ಬರ್ಬೋದು ಹಾಗಾದ್ರೆ UPSC? ಅಬ್ಸಲ್ಯೂಟ್ಲಿ ಬರ್ಬೋದು. ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಅಂತೂ ನಿಜ ಇಲ್ಲ. ಓಕೆ. ಯಾಕೆ ತೊಂದರೆ ಇಲ್ಲ ಅಂತಂದ್ರೆ ಅವರಿಗೆ ಇಂಗ್ಲಿಷಲ್ಲಿ ಬರೀಬೇಕು ನಿಜ, ನೀವು ತಪ್ಪುಗಳು ಬರೆದ್ರೆ ಓಕೆ, ಇಲ್ಲಿ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ತಪ್ಪಿದ್ರೆ ಓಕೆ, ನಿಮ್ಮ ಐಡಿಯಾ ಕಮ್ಯುನಿಕೇಟ್ ಆಗ್ತಿದ್ಯಾ ಇಲ್ವಾ? ಈಗ ಆನ್ಸರ್ ರೇಟಿಂಗ್ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ, ಒಂದು ಕ್ವೆಶನ್ ಕೇಳಿದ್ರೆ 7.5 ನಿಮಿಷದಲ್ಲಿ ನೀವು ಒಂದು ಆನ್ಸರ್ ಬರೀಬೇಕಾಗತ್ತೆ. ಒಂದು ಆನ್ಸರ್ ಬರೆಯೋದಕ್ಕೆ ಆಲ್ಮೋಸ್ಟ್ ಒಂದು 200 ವರ್ಡ್ ಬರೀಬೇಕಾಗತ್ತೆ. 200 ಪದಗಳಲ್ಲಿ ಆನ್ಸರ್ ಬರೀಬೇಕು, 7.5 ನಿಮಿಷ ಟೈಮ್ ಇದೆ. ಅದರಲ್ಲಿ ಸೆಂಟೆನ್ಸಸ್ಗಿಂತ ಜಾಸ್ತಿ ವರ್ಡ್ಸ್ ಮುಖ್ಯ ಆಗತ್ತೆ. ಕರೆಕ್ಟ್. ಪದಗಳು ಮುಖ್ಯ ಆಗತ್ತೆ. ನೀವು ಯೂಸ್ ಮಾಡೋ ಪದಗಳು, ಕೀ ವರ್ಡ್ಸ್ ಅಂತ ಏನ್ ಕರಿತೀವಿ, ಅದಿದೆಯಾ ಇಲ್ವಾ? ರೆಪ್ರೆಸೆಂಟೇಷನ್ ಹಾಕ್ಬಿಡ್ಬೋದು. ನೀವು ಸೆಂಟೆನ್ಸ್ ಬರೆಯೋದು ನಿಮಗೆ ತೀರಾ ಕಷ್ಟ ಆಗ್ತಿದೆ, ರೆಪ್ರೆಸೆಂಟೇಷನ್ ಹಾಕ್ಬೋದು. ಒಂದು ಫ್ಲೋ ಚಾರ್ಟ್ ಹಾಕ್ಬಿಡ್ಬೋದು, ಇಲ್ಲ ಒಂದು ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡೋದು. ಈ ತರ ಮಾಡಿದ್ರೆ ನೀವು ಸೆಂಟೆನ್ಸ್ ಉಪಯೋಗ ಮಾಡೋದೇ ಕಡಿಮೆ ಆಗುತ್ತೆ. ಕರೆಕ್ಟ್. ಅಲ್ಲಿ ತಪ್ಪುಗಳಾಗೋ ಚಾನ್ಸಸ್ ಸಹ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಸೊ ಲ್ಯಾಂಗ್ವೇಜ್ಗಿಂತೂ ಇಂಪಾರ್ಟೆಂಟ್, ನನ್ನ ಮಟ್ಟಿಗೆ, ನನ್ನ ಅನಿಸಿಕೆಯ ಪ್ರಕಾರ ಲ್ಯಾಂಗ್ವೇಜ್ಗಿಂತ ತುಂಬಾ ಇಂಪಾರ್ಟೆಂಟ್ ಆಗೋದು ನೀವು ಯೋಚನೆ ಮಾಡೋ ಎಬಿಲಿಟಿ ಇದೆಯಾ ಇಲ್ವಾ. ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ ಇದೆ. ಅಬ್ಸರ್ವೇಷನ್ ಮಾಡಬೇಕು. ಎಲ್ಲೋ ಒಂದು ಆನ್ಸರ್ ಬರೀಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡಬೇಕಾಗತ್ತೆ. ನಿಮ್ಮ ನಿಜ ಜೀವನದ ಎಕ್ಸಾಂಪಲ್ ಕೊಟ್ಟರು ಸಾಕು. ಕರೆಕ್ಟ್. ಆ ಟೈಮಲ್ಲಿ ನಿಮಗೆ ಯೋಚನೆ ಮಾಡೋ ಶಕ್ತಿ ಇದೆಯಾ ಇಲ್ವಾ? ಆ 7.5 ನಿಮಿಷದಲ್ಲಿ 20 ಕ್ವೆಶನ್ ಇರುತ್ತೆ, ಪ್ರತಿ ಕ್ವೆಶನ್ಗೆ 7.5 ನಿಮಿಷ. ಅಷ್ಟು ಫಾಸ್ಟ್ ಆಗಿ ಥಿಂಕ್ ಮಾಡಿ ನೀವು ಕಮ್ಯುನಿಕೇಟ್ ಮಾಡಕ್ಕಾಗತ್ತಾ? ನೀವು ದೊಡ್ಡ ಮೇಧಾವಿ ತರ ಎಲ್ಲ ನೀವು ಬರೀಬೇಕಾಗಿಲ್ಲ, ಸಿಂಪಲ್ ಆನ್ಸರ್ಸ್. ಓಕೆ, ಸೂಪರ್. ಈಗ ನಾನು ನಿಮ್ಮ ಕೋಚಿಂಗ್ ಸೆಂಟರ್ ವಿಚಾರಕ್ಕೆ ಬರ್ತೀನಿ. ಅದಕ್ಕೂ ಮುನ್ನ ಓರ್ವ UPSC ಆಸ್ಪಿರೆಂಟ್ಗೆ ಕೋಚಿಂಗ್ ಎಷ್ಟು ಮುಖ್ಯ ಆಗುತ್ತೆ? ಕೋಚಿಂಗ್ ಇಂದ ಏನು ಸಹಾಯ ಆಗುತ್ತೆ ಅವರಿಗೆ? ನೋಡಿ, ವಿತ್ ಕೋಚಿಂಗ್, ವಿತೌಟ್ ಕೋಚಿಂಗ್ ಡಿಫ್ರೆನ್ಸ್ ಹೇಳ್ತೀನಿ. ವಿತೌಟ್ ಕೋಚಿಂಗ್ ಮಾಡಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ, ಆದರೆ ಟೈಮ್ ಟೇಕನ್ ಸ್ವಲ್ಪ ಜಾಸ್ತಿ. ಸೊ ನಿಮಗೆ ಟೈಮ್ ಕಟ್ ಮಾಡಬೇಕು ಅಂದ್ರೆ, ಸ್ವಲ್ಪ ಬೇಗ ಏನಾದರೂ ಮಾಡಬೇಕು ಅಂದ್ರೆ ಅಸಿಸ್ಟೆನ್ಸ್ ಇದ್ರೆ ತುಂಬಾ ಈಸಿ. ಒಂದು ಫೇಮಸ್ ಥಾಟ್ ಇದೆ, ಒಂದು ಕಾನ್ಸೆಪ್ಟ್ ಇದೆ, ಸ್ಕೆಫೋಲ್ಡಿಂಗ್ ಅಂತ ಹೇಳ್ತೀವಿ. ಸೈಕಾಲಜಿಯಲ್ಲಿ ಬರುತ್ತದು, ಮನೋವಿಜ್ಞಾನದಲ್ಲಿ ಬರುತ್ತೆ ಸ್ಕೆಫೋಲ್ಡಿಂಗ್ ಅಂತ. ಏನಿದು ಸ್ಕೆಫೋಲ್ಡಿಂಗ್ ಅಂದ್ರೆ, ನಿಮಗೆ ಯಾರಾದ್ರೂ ಒಂಚೂರು ಹೆಲ್ಪ್ ಮಾಡಿದ್ರೆ ಇನ್ನಷ್ಟು ಮೇಲಕ್ಕೆ ಏರ್ಬೋದು ನೀವು. ಕರೆಕ್ಟ್. ಬೇಗ ಏರ್ಬೋದು. ಸೊ ಇದೇ ಕೋಚಿಂಗ್ ಮಾಡೋದು. ಕೋಚಿಂಗ್ ಬಂದಿದ ತಕ್ಷಣ ನೀವು ಆಗ್ತೀರಾ ಅಂತಲ್ಲ. ಕೋಚಿಂಗ್ ಬಂದ್ರೆ ನಿಮ್ಮಲ್ಲಿ ಆ ಸ್ಪಾರ್ಕ್ ಇದ್ರೆ, ನಿಮ್ಮಲ್ಲಿ ಆ ಕನ್ಸಿಸ್ಟೆನ್ಸ್ ಇದ್ರೆ, ಆ ಏನು ಕಾನ್ಫಿಡೆನ್ಸ್ ಇದ್ರೆ ಆಗತ್ತೆ, ಬೇಗ ಆಗತ್ತೆ. ಸ್ವಂತವಾಗಿ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಈಗ ನಿಮ್ಮ ಕೋಚಿಂಗ್ ಸೆಂಟರ್ ವಿಚಾರಕ್ಕೆ ಬರೋದಾದ್ರೆ, ಯಾವಾಗ ಶುರು ಮಾಡಿದ್ರಿ? ಈಗ ಪ್ರತಿ ವರ್ಷ ನಿಮ್ಮಲ್ಲಿ ಎಷ್ಟು ಜನ ಈ UPSC ಕ್ಲಿಯರ್ ಮಾಡ್ತಿದ್ದಾರೆ? ಹಾಗೆ ತುಂಬ ಜನರಿಗೆ ಬೇರೆ ಬೇರೆ ಕಡೆಗಳಲ್ಲಿ ನಾನು ಕೇಳಿದ ಆರೋಪ ಏನಪ್ಪಾ ಅಂದ್ರೆ, ಒಂದು ಕೋಚಿಂಗ್ ಸೆಂಟರ್ ಅಂತ ಹೋದಾಗ ತುಂಬ ಜನ ಅಲ್ಲಿ ಇರ್ತಾರೆ, ಅಲ್ಲಿ ನಮ್ಮ ಮೆಂಟರ್ಗಳು ನಮ್ಗೆ ಸರಿಯಾಗಿ ಗಮನ ಕೊಡೋದಿಲ್ಲ, ಅಥವಾ ನಮ್ಮನ್ನ ಪರ್ಸನಲ್ ಆಗಿ ಅವ್ರು ನಮ್ಮ ಭೇಟಿ ಆಗೋಕ್ಕೂ ಸಾಧ್ಯ ಆಗಲ್ಲ, ಆ ರೀತಿಯಲ್ಲೇ ಇರುತ್ತೆ. ನಿಮ್ಮಲ್ಲಿ ಪ್ರತಿ ವರ್ಷ ಆ ಬ್ಯಾಚ್ ಯಾವ ರೀತಿಯಾಗಿರುತ್ತೆ? ಒಟ್ಟಾರೆಯಾಗಿ ನಿಮ್ಮ ಕೋಚಿಂಗ್ ಸೆಂಟರ್ ಬಗ್ಗೆ ಮಾತಾಡೋದಾದ್ರೆ, ಪ್ರತಿ ಬ್ಯಾಚ್ಗೆ ನಾವು ತಗೊಳ್ಳೋದು ಒಂದು 40 ಜನ ತಗೋತೀವಿ. ವೀಕೆಂಡ್ ಬ್ಯಾಚ್ ಅಂದ್ರೆ ಬರೀ 30 ಜನ. ಅದು ವೀಕೆಂಡ್ ಬ್ಯಾಚ್ ಅಂತ ಶುರು ಮಾಡಿದ್ದು ಶನಿವಾರ ಭಾನುವಾರಕ್ಕೆ, ಅವರ ಡಿಮಾಂಡ್ ಮೇಲೆ ಸ್ಟಾರ್ಟ್ ಮಾಡಿರೋದು. ಓಕೆ. ರೆಗ್ಯುಲರ್ ಬ್ಯಾಚ್ ಅಲ್ಲಿ 40 ಜನ ಇರೋದ್ರಿಂದ, 10 ಜನ ಫ್ಯಾಕಲ್ಟಿ ಇರೋದ್ರಿಂದ, ಅವರಿಗೆ ಯಾವಾಗಾದ್ರೂ ಆಗಲಿ ಡೌಟ್ ಕ್ಲಾರಿಫಿಕೇಶನ್ ಇರ್ಬೋದು, ಇಲ್ಲ ಅಂದ್ರೆ ಗೈಡೆನ್ಸ್ ಇರ್ಬೋದು. ಸುಮಾರು ಸಲ ಏನಾಗುತ್ತೆ, 15, 16, 17 ಸಬ್ಜೆಕ್ಟ್ ಇರೋದ್ರಿಂದ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಓದ್ತಿರ್ಬೇಕಾದ್ರೆ ಬೇರೆ ಸಬ್ಜೆಕ್ಟ್ ಎಲ್ಲ ಕಳ್ದೆ ಹೋಗಿರ್ತೀವಿ. ಅದಕ್ಕೇನೆ ಅವಾಗ ಗೈಡೆನ್ಸ್ ಬೇಕಾಗತ್ತೆ. ಸೊ ಹೋಗಿ ಫ್ಯಾಕಲ್ಟೀಸ್ ಹತ್ರನೇ ಗೈಡೆನ್ಸ್ ತಗೋಬಹುದು. ಸೊ ನಮ್ಮಲ್ಲಿ ಇದು ಸ್ಟ್ರಿಕ್ಟ್ ಆಗಿ ಏನಂದ್ರೆ 40 ಜನದ ಮೇಲೆ ಕ್ಲಾಸ್ ಬೇಡ ಅಂತ. ನೀವು ಕ್ಲಾಸ್ ರೂಮ್ಸ್ ನೋಡ್ಬೋದು, ಡಿಸೈನ್ ಅದೇ ತರ ಆಗಿದೆ. 40 ಜನದ ಮೇಲೆ ಕೂರಕ್ ಆಗದೇ ಇಲ್ಲ. ಓಕೆ. ಸೊ ಇದು ಒಂದು. ಅದಾದ್ಮೇಲೆ ಮೆಂಟರ್ಶಿಪ್ ಹೇಳಿದ್ರಿ. ನಾವು ನಮ್ಮ ಫಿಲಾಸಫಿ ಏನು ಅಂತಂದ್ರೆ, ಮೆಂಟರ್ಶಿಪ್ ಅಂದ್ರೆ ನೀವು ಬಂದು ಕೂತ್ಕೊಂಡು, ಸರ್ ನನ್ಗೆ ಓದಕ್ ಆಗ್ತಿಲ್ಲ, ಏನ್ ಮಾಡೋದು ಹೇಳಿ ಅಂತಂದ್ರೆ ನಾನು ಎಷ್ಟು ಬೇಕಿದ್ರು ಹೇಳ್ಬೋದು. ಗಂಟೆಗಟ್ಟಲೆ ಕೂತ್ಕೊಂಡು ನಿಮಗೆ ಹೇಳಿದ್ದಾದ್ಮೇಲೆ ನೀವು ಕೇಳಿಸ್ಕೋತೀರಾ, ಹೋಗ್ತೀರಾ, ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕೇನೆ ಏನ್ ಮಾಡಿದ್ವಿ, ಮೆಂಟರ್ಶಿಪ್ ಬೇಕು ಅಂದ್ರೆ ನಾವು ಒಂದು ಶೀಟ್ ಕ್ರಿಯೇಟ್ ಮಾಡ್ಕೊಂಡಿದೀವಿ, ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀವಿ. ಪ್ರತಿ ಸ್ಟೂಡೆಂಟ್ಗೂ ಒಂದು ಪ್ರೊಫೈಲ್ ಇದೆ. ಆ ಪ್ರೊಫೈಲ್ ಅಲ್ಲಿ ನೀವು ಅಪ್ಡೇಟ್ ಮಾಡಬೇಕು, ಪ್ರತಿದಿನ ಅಪ್ಡೇಟ್ ಮಾಡಬೇಕು. ಓಕೆ. ಅಪ್ಡೇಟ್ ಮಾಡ್ತಿದ್ರೆ ನೀವು ಎಲ್ಲಿ ಯಾವ ದಾರಿಯಲ್ಲಿ ಹೋಗ್ತೀರಾ ನಮಗೆ ಗೊತ್ತಾಗತ್ತೆ. ನೀವು ಯಾವತ್ತಾದ್ರೂ ತೊಂದರೆ ಆಗ್ತಿದೆ ಅಂದಾಗ ಬಂದು ನಮಗೆ ಹೇಳಿದ್ರೆ ನಾವು ನೋಡ್ತೀವಿ. ಏನು ಆ ಶೀಟ್ ನಮ್ಮ ಹತ್ರನೂ ಶೇರ್ ಆಗಿರತ್ತೆ, ನೀವು ಮಾಡ್ತಿರೋ ಕೆಲಸ ಎಲ್ಲ ನಮಗೆ ಕಾಣುತ್ತೆ.
ಅರ್ಥ ಆಯ್ತಾ? ಸೊ ಇದರಿಂದ ಏನಾಗುತ್ತೆ, ಅದ್ರ ಬೇಸಿಸ್ ಮೇಲೆ ನಾನು ಗೈಡೆನ್ಸ್ ಕೊಡ್ಬೋದು. ಓಕೆ. ಮೆಂಟರ್ಶಿಪ್ ಈ ರೀತಿ ನಡೆಯುತ್ತೆ. ಮೆಂಟರ್ಶಿಪ್ ಯಾವತ್ತೂ ಅಷ್ಟೇನೆ ಒಂದು ದಾರಿಯಲ್ಲಿ ಒನ್ ವೇ ಇರಬಾರ್ದು. ಮೆಂಟರ್ಶಿಪ್ ಶುಡ್ ಬಿ ಟೂ ವೇ. ನೀವೇನ್ ಮಾಡ್ತಿದ್ದೀರಾ ನನಗೆ ಗೊತ್ತಾದ್ರೆ ನಾನು ನಿಮ್ಮನ್ನ ಗೈಡ್ ಮಾಡೋದು ಈಸಿ ಆಗುತ್ತೆ. ಓಕೆ ಓಕೆ. ಪ್ರತಿ ವರ್ಷ ಎಷ್ಟು ಜನ UPSC? ಪ್ರತಿ ವರ್ಷ ನಮ್ಮಲ್ಲಿ ಹತ್ತತ್ರ 200ರಿಂದ 240 ಜನ ತಗೋತೀವಿ. ಅದರಲ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂದ್ರೆ ಅವರೇ ಸ್ವಂತವಾಗಿ ಬಂದು ಅವ್ರದೇ ಕಂಪ್ಲೀಟ್ ಇಂಟ್ರೆಸ್ಟ್ ತೋರಿಸಿ ಹೋದರು ನನ್ನ ಪ್ರಕಾರ ಒಂದು 50% ಇರ್ಬೋದು. ಒಂದು 100ರಿಂದ 120 ಜನ. ಸೊ 100ರಿಂದ 120 ಜನದಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 50-60 ಸ್ಟೂಡೆಂಟ್ಸ್ ಪ್ರಿಲಿಮ್ಸ್ ಅಲ್ಲಿ ಕ್ಲಿಯರ್ ಮಾಡಿದ್ರೆ, ನೆಕ್ಸ್ಟ್ ಮೇನ್ಸ್ ಎಲ್ಲ ಮುಗಿಸೋದ್ಗೆ ಒಂದು 20ರಿಂದ 25 ಜನ. ಇದು ಏನಾಗುತ್ತೆ, 20ರಿಂದ 25 ಜನ ಅಂದ್ರೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ, ಪ್ರಿಲಿಮ್ಸ್ ಇದೆ, ಅದಾದ್ಮೇಲೆ ಮೇನ್ಸ್ಗೆ ಅಂತ ಮಾತ್ರ ಕೆಲವರು ಬರ್ತಾರೆ, ಇಂಟರ್ವ್ಯೂ ಗೈಡೆನ್ಸ್ಗೆ ಅಂತ ಮಾತ್ರ ಬರ್ತಾರೆ. ಸೊ ಹತ್ತತ್ರ 20ರಿಂದ 25 ಜನ ಕ್ಲಿಯರ್ ಮಾಡ್ತಾರೆ. ಓಕೆ. ಈಗ ರೆಸ್ಪಾನ್ಸ್ ಹೇಗಿದೆ ನಿಮ್ಮ ಕೋಚಿಂಗ್ ಸೆಂಟರ್ ಅಂತ ತಗೊಂಡಾಗ? ನಾನು ರಿವ್ಯೂಸ್ ಎಲ್ಲ ನೋಡ್ತಾ ಇದ್ದೆ, ಆಲ್ಮೋಸ್ಟ್ ಎಲ್ಲ ಬೆಸ್ಟ್ ರಿವ್ಯೂಸ್ ಇತ್ತು. ತುಂಬ ಜನ ಸಜೆಸ್ಟ್ ಮಾಡ್ತಾ ಇದ್ರು. ನಾನು ನಿಮ್ಮ ಒಂದಷ್ಟು ಆಕಾಂಕ್ಷಿಗಳು ಅಂದರೆ ಇಲ್ಲಿ ನಿಮ್ಮ ಹತ್ರ ಯಾರು ಕೋಚಿಂಗ್ ಅವ್ರನ್ನ ಮಾತಾಡಿಸಿದಾಗಲೂ ಅವರು ಹೇಳ್ತಾ ಇದ್ರು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಜೊತೆಗೆ ಬೇರೆಯವ್ರಿಗೂ ನಾವು ಸಲಹೆ ಕೊಡ್ತೀವಿ ಇಲ್ಲಿಗೆ ಬನ್ನಿ ಅನ್ನೋ ರೀತಿಲಿ. ಹೇಗಿದೆ ರೆಸ್ಪಾನ್ಸ್, ಹೇಗಿದೆ ಸದ್ಯ? ನೋಡಿ, ದ ಬೆಸ್ಟ್ ಫೀಲಿಂಗ್, ನಮಗೆ ಬೆಸ್ಟ್ ಫೀಲಿಂಗ್ ಏನು ಗೊತ್ತಾ, ಕ್ಲಿಯರ್ ಆದವರು ನಮ್ಮ ಬಗ್ಗೆ ಹೇಳೋದು ಅದೊಂದು ವಿಷಯ. ಕ್ಲಿಯರ್ ಆಗದೇ ಇರೋರು ಸಹ ನಮ್ಮ ಬಗ್ಗೆ ಹೇಳಿ ಓಕೆ ಇಲ್ಲೋಗಿ ಜಾಯಿನ್ ಆಗಿ ಅಂತ ಹೇಳಿ ಕಳಿಸ್ತಾರೆ. ಓಕೆ. ಅವರೇ ಖುದ್ದಾಗಿ ಬಂದು ಹೇಳ್ತಾರೆ ಅಂತ ನಮಗೆ ಫ್ರಂಟ್ ಡೆಸ್ಕ್ ಎಕ್ಸಿಕ್ಯೂಟಿವ್ಸ್ ಹೇಳ್ತಾರೆ, ಸರ್ ಈ ಥರ ಯಾರೋ ರೆಫರೆನ್ಸ್ ಮಾಡಿದ್ರಂತೆ, ಸೊ ಅವ್ರು ಓದ್ಕೊಂಡು ಹೋಗ್ಯಾರೆ. ನಾನು ಕೇಳೋದು ಅವ್ರು ಕ್ಲಿಯರ್ ಮಾಡಿದಾರ, ಇಲ್ಲ ಸರ್ ಆದರೂ ಸಹ ಹೇಳಿದ್ದಾರೆ. ಇದರ ಅರ್ಥ ಏನು, ನಮ್ಮ ಕಡೆಯಿಂದ ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ. ಓಕೆ. ಎಲ್ಲೋ ಲೋಪದೋಷಗಳಿದ್ರೆ ಸ್ಟೂಡೆಂಟ್ಸ್ ಕೆಲವೊಂದು ಲೋಪದೋಷಗಳಿರುತ್ತೆ. ಇಷ್ಟು ಕಷ್ಟವಾದ ಎಕ್ಸಾಮ್ ಇಲ್ಲ ದೊಡ್ಡ ಎಕ್ಸಾಮ್ ಅಂದಾಗ ತಪ್ಪುಗಳು ಮಾಡಿರ್ತಾರೆ, ಸರಿಪಡಿಸ್ಕೊಂಡು ಅವ್ರು ಕ್ಲಿಯರ್ ಮಾಡ್ತಾರೆ ಒಂದಲ್ಲ ಒಂದಿನ. ಓಕೆ. ಪೇಷನ್ಸ್ ಬೇಕು. ಓಕೆ. ಈ ಕ್ಲಾಸ್ ವಿಚಾರಕ್ಕೆ ಅಂದ್ರೆ ತುಂಬಾ ನೋಡ್ತಿರೋರಿಗೆ ಡೌಟ್ ಇರುತ್ತೆ, ಕ್ಲಾಸ್ ಯಾವ ರೀತಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತಾ, ಹೇಗೆ ಅದೆಲ್ಲ? ಸೊ ಒಂದು ದಿನಕ್ಕೆ 6 ಗಂಟೆಗಳ ಕಾಲ ಕ್ಲಾಸ್. ಈಗ ಏನ್ ಮಾಡಿದೀವಿ, ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ವಾರದಲ್ಲಿ ಒಂದು ದಿನ, ಒಂದು ಇಡೀ ದಿನ ಕರೆಂಟ್ ಅಫೇರ್ಸ್ ಇರುತ್ತೆ. ಓಕೆ. ಸೊ 6 ಗಂಟೆಗಳ ಕ್ಲಾಸಲ್ಲಿ ಬೆಳಗ್ಗೆ 10ರಿಂದ 1 ಗಂಟೆವರೆಗೂ ಫಸ್ಟ್ ಸೆಷನ್ ಇರುತ್ತೆ. ಅದಾದ್ಮೇಲೆ 1 ಅವರ್ ಬ್ರೇಕ್ ಕೊಡ್ತೀವಿ. ಅದಾದ ನಂತರ ಮತ್ತೆ 2ರಿಂದ 5 ಇನ್ನೊಂದು ಸೆಷನ್ ಇರುತ್ತೆ. ಸೊ ಸೋಮವಾರದಿಂದ ಶುಕ್ರವಾರ ಕ್ಲಿಯರ್ ಆಗಿ ಹೇಳ್ಬಿಡ್ತೀವಿ. ಏನು ಅಂತಂದ್ರೆ ಲೇಟ್ ಆಗಿ ಬಂದು ಅಡ್ಮಿಷನ್ ಆದವರಿಗೆ ಮುಂದಿನ ವರ್ಷ ಸ್ವಲ್ಪ ಕಷ್ಟ, ಅದನ್ನ ಒಪ್ಕೋಬೇಕು, ಒಪ್ಕೊಂಡು ತಯಾರಿ ಶುರು ಮಾಡಬೇಕು. ಓಕೆ. ಈಗ ಕ್ವಾಲಿಟಿ ಜೊತೆಗೆ ಫೀಸ್ ಆ ವಿಚಾರಕ್ಕೆ ಬರೋದಾದ್ರೆ, ಅಂದ್ರೆ ತುಂಬಾ ಜನಕ್ಕೆ ಫೀಸ್ ಎಷ್ಟಾದ್ರೂ ಓಕೆ, ನನಗೆ ಕ್ವಾಲಿಟಿ ಮುಖ್ಯ ಅಂತ ಒಂದಷ್ಟು ಜನ ಫೀಸ್ ಬಗ್ಗೆನೂ ಯೋಚನೆ ಮಾಡ್ತಿರ್ತಾರೆ. ಅಂಥವ್ರಿಗೆ ಒಂದು ಸಲಹೆ ಕೊಡೋದಾದ್ರೆ ನಿಮ್ಮ ಸಲಹೆ ಏನು? ಒಂದು ಪ್ರಶ್ನೆ ನಂದು, ಮತ್ತು ನಿಮ್ಮಲ್ಲಿ ಹೇಗೆ ಅಂತ ಆ ವಿಚಾರದಲ್ಲಿ, ಫೀಸ್ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಬಹುದು, ಆದರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋ ಲೆವೆಲ್ವರೆಗೂ ಡಿಸ್ಕೌಂಟ್ ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾವಾಗ ನೀವು ಫೀಸ್ ತುಂಬಾ ಕಾಂಪ್ರಮೈಸ್ ಮಾಡ್ತೀರಾ, ಅದೇ ರೀತಿಯಾಗಿ ಕ್ವಾಲಿಟಿ ಸಹ ಕಾಂಪ್ರಮೈಸ್ ಆಗ್ತಾ ಹೋಗುತ್ತೆ. ಇದು ನನ್ನ ಅನಿಸಿಕೆ. ನಿಮ್ಮ ಗವರ್ಮೆಂಟೇನೆ ಈಗ ಏನನ್ನು ಫ್ರೀಯಾಗಿ ಕೊಡೋದಿಲ್ಲ ಅಲ್ವಾ? ಹಾಗಾಗಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂದಾಗ ರನ್ ಮಾಡೋದಕ್ಕೆ ಕೆಲವೊಂದು ಕಾಸ್ಟ್ ಇರುತ್ತೆ. ಸೊ ಕ್ವಾಲಿಟಿ ಕೊಡಬೇಕಂದ್ರೆ ಆ ಕಾಸ್ಟ್ ಪೇ ಮಾಡಬೇಕಾಗತ್ತೆ. ಸೊ ಇಲ್ಲೇನಾಗತ್ತೆ, ಕೆಲವೊಂದು ಬ್ಯಾಕ್ಗ್ರೌಂಡ್ಸ್ ಇಂದ ಸ್ಟೂಡೆಂಟ್ಸ್ ಬಂದ್ರೆ ಅಂಡ್ ಅದಕ್ಕೆ ತಕ್ಕಾಗಿ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅವ್ರ ಕಡೆಯಿಂದ, ಈಗ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲ ಅಂದ್ರೆ ಅವ್ರ ಮೆರಿಟ್ ಬೇಸಿಸ್ ಮೇಲೆ ಇರ್ಬೋದು. ನೋಡಿ, ಮೆರಿಟ್ ಬೇಸಿಸ್ ಅಂದಾಗ ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತೀರಾ ಅಂತ ಕೆಲವ್ರು ಕೇಳ್ತಾರೆ. ನಾನು ಹೇಳೋದು ಅದೊಂದು ಸುಳ್ಳು. ಸ್ಕಾಲರ್ಶಿಪ್ ಟೆಸ್ಟ್ ಎಲ್ಲ ನಾವು ನಂಬೋದಿಲ್ಲ. ಯಾಕೆ ನಂಬೋದಿಲ್ಲ ಅಂದ್ರೆ, ಇಲ್ಲಿ ಬೇಕಿರೋದು ನಮಗೆ ನಾಲೆಡ್ಜ್ ಬೇಕಿರೋದು ಸ್ಟೂಡೆಂಟ್ಸ್ದು ಜಸ್ಟ್ 6th to 12th ಸ್ಟ್ಯಾಂಡರ್ಡ್. ನಾವು ಅದಕ್ಕೆ ಏನ್ ಮಾಡ್ತೀವಿ, ನಿಮ್ದು 10th ಸ್ಕೋರ್ ಹೇಳಿ, 12th ಸ್ಕೋರ್ ಹೇಳಿ, ಇದ್ರ ಬೇಸಿಸ್ ಮೇಲೆ ನಾವು ಡಿಸ್ಕೌಂಟ್ ಕೊಡೋಣ ನಿಮಗೆ, ಅದನ್ನೇ ಮೆರಿಟ್ ಅಂತ ಕನ್ಸಿಡರ್ ಮಾಡೋಣ. ಕರೆಕ್ಟ್. ನಿಮಗೆ ಸ್ಕಾಲರ್ಶಿಪ್ ಟೆಸ್ಟ್ ಮಾಡಿ ಸುಮ್ಮನೆ ಟೆಸ್ಟ್ ಅದು. ಯಾಕಂದ್ರೆ ಅವರಿಗೆ ಸಾಮಾನ್ಯ ಜ್ಞಾನ ಏನೂ ಗೊತ್ತಿರಲ್ಲ. ಸಾಕಷ್ಟು ಜನಕ್ಕೆ ಬರೋ ಕ್ಯಾಂಡಿಡೇಟ್ಸ್ಗೆ ಏನು ನ್ಯೂಸ್ ಪೇಪರ್ ಓದಿರಲ್ಲ, ಅವರು ಗ್ರಾಜುಯೇಷನ್ ಅಲ್ಲೇ ಬ್ಯುಸಿ ಇರ್ತಾರೆ. ಹೀಗಾಗಿ ಸ್ಕಾಲರ್ಶಿಪ್ ಟೆಸ್ಟ್ ಬದಲಿಗೆ ಮೆರಿಟ್ ಬೇಸಿಸ್ ಮೇಲೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀವಿ. ಅದಾದ್ಮೇಲೆ ಕಾಸ್ಟ್ ಬೇಸಿಸ್ ಮೇಲೆ, ಇನ್ಕಮ್ ಬೇಸಿಸ್ ಮೇಲೆ, ಇದರ ಬೇಸಿಸ್ ಮೇಲೆ ಡಿಸ್ಕೌಂಟ್ ಕೊಡ್ತೀವಿ. ರೈತರ ಕುಟುಂಬದಿಂದ ಬಂದ್ರೆ, ಸ್ವಲ್ಪ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಂದ್ರೆ ಡಿಸ್ಕೌಂಟ್ಸ್ ಕೊಡ್ತೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಡಿಸ್ಕೌಂಟ್ ಕೊಡೋದು ನನ್ನ ಪ್ರಕಾರ ತಪ್ಪು ಅನ್ಸುತ್ತೆ. ಒಂದು ಕ್ವಾಲಿಟಿ ಬೇಕು ಅಂದ್ರೆ ಒಂದು ಫೀಸ್ ಒಂದು ಹಂತಕ್ಕಿದ್ದೇ ಇರುತ್ತೆ. ತುಂಬ ಜನರಿಗೆ ಈಗ ಒಟ್ಟಿಗೆ ನನಗೆ ಪೇ ಮಾಡ್ಲಿಕ್ಕೆ ಆಗಲ್ಲ, ಬಟ್ ನಾನು ಪಕ್ಕಾ ಪೇ ಮಾಡ್ತೀನಿ ಅನ್ನುವಂಥವ್ರಿಗೆ ಅವಕಾಶ ಇದ್ದೇ ಇರುತ್ತೆ. EMI ಆಪ್ಷನ್ ಇದ್ದೇ ಇರುತ್ತೆ. ಟೈಮ್ ಕೊಡ್ತೀವಿ,
ಪೇ ಮಾಡ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಏನಾಗುತ್ತೆ, ಕೆಲವೊಂದು ಕಡೆ ಅದಕ್ಕೆ ಅಂತ ಒಂದು ಲೋನ್ ಥರ ಮಾಡಿಸಿ ಕೊಡೋದಿರುತ್ತೆ, ಇಲ್ಲಿ ಲೋನ್ ಥರ ಇಲ್ಲ. ಓಕೆ, ಆಟೋ ಡೆಬಿಟ್ ಫೀಚರ್ ಅಂತ ಏನೋ ಮಾಡ್ತಾರೆ. ಸೊ ಆ ದಿನಕ್ಕೆ ಅವ್ರ ಅಕೌಂಟಿಂದ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಇಲ್ಲ ಸರ್ ನಾವು ಅದಕ್ಕೂ ಮುಂಚೆನೇ ಮಾಡ್ತೀವಿ ಅಂದರೆ ಇನ್ಫಾರ್ಮ್ ಮಾಡಿದ್ರೆ ಹಂಗೆ ಪೇಮೆಂಟ್ ಆಗುತ್ತೆ. ಓಕೆ, ಈಗ ಇದರ ಆಚೆಗೆ ನೀವು ಈಗಾಗಲೇ ಸಾಕಷ್ಟು ಆಕಾಂಕ್ಷಿಗಳನ್ನೆಲ್ಲ ನೋಡಿರ್ತೀರಿ, ಆ ಆಧಾರದ ಮೇಲೆ ಸಲಹೆ ಕೊಡೋದಾದ್ರೆ ಸುಮ್ಮನೆ ಬರಬೇಡಿ, ಒಂದು ಆಸಕ್ತಿ ಇಟ್ಕೊಂಡು ಬನ್ನಿ ಅನ್ಬೋದಾ? 100%. ಒಂದು ಆಸಕ್ತಿ, ಮತ್ತೆ ಡೇ 1 ಇಂದ ಓಡೋದು ಶುರು ಮಾಡಬೇಕು. ಓಕೆ, ಆರಾಮಾಗಿ ಇರಬಾರ್ದು. ಫಸ್ಟ್ 15 ದಿನದಿಂದ 30 ದಿನ ತುಂಬ ಇಂಪಾರ್ಟೆಂಟ್ ತಯಾರಿಯಲ್ಲಿ. ಈಗ ತಾನೇ ಸ್ಟಾರ್ಟ್ ಮಾಡಿರೋದಲ್ವಾ, ಸ್ವಲ್ಪ ಆರಾಮಾಗಿರೋಣ ಅನ್ನೋದು ಬರುತ್ತೆ, ಮೈಂಡಲ್ಲಿ ಬಂದೇ ಬರುತ್ತೆ. ಈಗ ತಾನೇ ಶುರು ಮಾಡಿರೋದು, ಏನೋ ಹೊಸದಾಗಿ ಮಾಡ್ತೀನಿ, ಸ್ವಲ್ಪ ಆರಾಮಾಗಿರೋಣ ಬೇಡ. ನೀವು ಫಸ್ಟ್ 30 ದಿನ ಯಾವ ರೀತಿ ಇರ್ತೀರಾ ಅದು ನಿಮ್ಮ ನೆಕ್ಸ್ಟ್ 1 ವರ್ಷನ ಡಿಫೈನ್ ಮಾಡುತ್ತೆ. ಸೊ ಲೈಟ್ ಆಗಿ ತಗೋಬೇಡಿ, ಫಸ್ಟ್ ಡೇ ಇಂದ ಓಡೋದಕ್ಕೆ ಶುರು ಮಾಡಿ. ಓಕೆ, ತೊಡಗಿಸ್ಕೋಬೇಕು ಪ್ರಿಪರೇಷನಲ್ಲಿ. ಕ್ಲಾಸಲ್ಲಿ ಏನು ಮಾಡ್ತಾರೆ ಅದನ್ನು ಕಂಪ್ಲೀಟ್ ಅವತ್ತೇ ಮಾಡಬೇಕು. ಕರೆಂಟ್ ಅಫೇರ್ಸ್ ಏನಿದೆ ಅದಕ್ಕೆ ಸ್ವಲ್ಪ ಟೈಮ್ ಬಿಟ್ಟು 1-2 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡೋಣ ಕರೆಂಟ್ ಅಫೇರ್ಸ್. ಎಲ್ಲರಿಗೂ ಗೊತ್ತಿರೋದು ಏನು ವಿಷಯ ಅಂತಂದ್ರೆ, ಈ ಎಕ್ಸಾಮ್ಗೆ ಓದ್ತೀನಿ ಅಂದಿದ ತಕ್ಷಣ ನ್ಯೂಸ್ ಪೇಪರ್ ಹಿಡ್ಕೊಂಡು ಕುತ್ಕೋಬೋದು. ನಿಮಗೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಕುತ್ಕೊಂಡ್ರೆ 90% ತಲೆಗೆ ಹೋಗೋದಿಲ್ಲ. ಹೌದು, ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡ್ ಬಿಲ್ಡ್ ಆಗಕ್ಕೆ ಒಂದು 3 ತಿಂಗಳು 4 ತಿಂಗಳು ಬೇಕಾಗುತ್ತೆ. ಅಟ್ಲೀಸ್ಟ್ 2-3 ತಿಂಗಳು ನ್ಯೂಸ್ ಪೇಪರ್ ತಂಟೆಗೆ ಹೋಗಬೇಡಿ. ಬೆಳಗ್ಗೆ ಒಂದು 15-20 ನಿಮಿಷ ಓದಿ ನ್ಯೂಸ್ ಪೇಪರ್, ಅದಾದ್ಮೇಲೆ 3 ಗಂಟೆ 4 ಗಂಟೆ ಕಾಲ ನ್ಯೂಸ್ ಪೇಪರ್ ಮೇಲೆ ಸ್ಪೆಂಡ್ ಮಾಡೋದು ಯಾವುದೇ ರೀತಿ ಅರ್ಥ ಇಲ್ಲ. ಕರೆಕ್ಟ್. ಓಕೆ, ಇದ್ರ ಜೊತೆಗೆ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿದಾವೆ, ಅದರ ನಡುವೆ ನಿಮ್ಮ ಕೋಚಿಂಗ್ ಸೆಂಟರ್ಗೆ ಬರೋದಕ್ಕೆ ಒಂದಷ್ಟು ಕಾರಣಗಳನ್ನು ಕೊಡೋದಾದ್ರೆ? ಆ ಕಾರಣಗಳು ನೀವು ಸ್ಟೂಡೆಂಟ್ಸ್ನ ಕೇಳ್ಬೋದು. ಒಂದು ಇನ್ನೊಂದು ಏನಂದ್ರೆ, ನನ್ನ ಕಡೆಯಿಂದ ಹೇಳಬೇಕು ಅಂತಂದ್ರೆ, ಏನು ಹೇಳಿರ್ತೀವಿ ಅದನ್ನ ಡೆಲಿವರ್ ಮಾಡ್ತೀವಿ. ನಾನು 100 ವಿಷಯ ಹೇಳಿದ್ರೆ 98 ವಿಷಯಗಳಲ್ಲಿ ನಾನು ಡೆಲಿವರ್ ಮಾಡ್ತಿದ್ರೆ, 95 ವಿಷಯಗಳಲ್ಲಿ 98 ವಿಷಯಗಳಲ್ಲಿ ನಾನು ಡೆಲಿವರ್ ಮಾಡ್ತಿದ್ರೆ ಆಟೋಮೆಟಿಕಲ್ ಸ್ಟೂಡೆಂಟ್ಸ್ ಬರ್ತಾರೆ. ಓಕೆ, ಆ ವಿಷಯಗಳೇನು ಅಂದರೆ, ಒಂದು ಬ್ಯಾಚ್ ಸೈಜ್ ನಾನು ಆಲ್ರೆಡಿ ಹೇಳಿದೆ, ಫ್ಯಾಕಲ್ಟಿ ಅವೈಲಬಿಲಿಟಿ. ಓಕೆ, ಯಾರು ಟೀಚ್ ಮಾಡ್ತಾರೆ ಅವ್ರ ಅವೈಲಬಿಲಿಟಿ. ಇವಾಗ ನೀವು 10 ಜನ ಆನ್ಸರ್ ಬರ್ಕೊ ಬಂದರೆ ಅವರೇ ಎವ್ಯಾಲ್ಯೂಯೇಟ್ ಮಾಡಿ ಕೊಡ್ತಾರೆ. ಅಷ್ಟು ಜನ ಬಂದರೂ ಎವ್ಯಾಲ್ಯೂಯೇಟ್ ಮಾಡಿ ಕೊಡ್ತಾರೆ. ಬೇರೆಯವ್ರ ಕೈಗೆ ಪೇಪರ್ ಕೊಡೋದಿಲ್ಲ ನಿಮ್ಮ ಪೇಪರ್ ಎವ್ಯಾಲ್ಯೂಯೇಷನ್ಗೆ. ಮೆಂಟರ್ಶಿಪ್ ಬೇಕು ನಿಮಗೆ, ಮೆಂಟರ್ ಒಬ್ರು ಇರ್ತಾರೆ, ಜನರಲ್ ಮೆಂಟರ್ ಇರ್ತಾರೆ. ಜನರಲ್ ಮೆಂಟರ್ ಏನು ಮಾಡ್ತಾರೆ, ಮತ್ತೆ ನಿಮಗೆ ಸಬ್ಜೆಕ್ಟ್ ಸ್ಪೆಸಿಫಿಕ್, ಇದೇ ಸಬ್ಜೆಕ್ಟ್ ಬಗ್ಗೆ ನನಗೆ ತುಂಬ ತೊಂದರೆ ಆಗ್ತಿದೆ ಗೈಡ್ ಮಾಡಿ ಅಂತಂದರೆ ಫ್ಯಾಕಲ್ಟಿ ಹತ್ರನೇ ಹೋಗ್ಬೋದು. ಕರೆಕ್ಟ್. ಸೊ ಈ ಎಲ್ಲ ಫೆಸಿಲಿಟೀಸು ಬೇರೆ ಕಡೆ ಸಿಗೋದು ಕಷ್ಟ ಅನ್ಸುತ್ತೆ, ಅದರಿಂದನೇ ನಾವು ಡಿಫ್ರೆಂಟ್ ಅಂತ ಹೇಳ್ಬೋದು. ಓಕೆ, ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಬರೋದಾದ್ರೆ, UPSC ಆಸ್ಪಿರೆಂಟ್ಸ್ಗೆ ನಿಮ್ಮ ಕಡೆಯಿಂದ ಸಲಹೆ ಏನು? ನೀವು ಯಾಕೆ ಸಲಹೆ ಕೊಡೋದಕ್ಕೆ ಯಾರು ಅಂದರೆ, ನೀವು ಒಂದು ಪ್ರಯತ್ನವನ್ನು ಮಾಡಿದ್ದೀರಿ, ಇಂಟರ್ವ್ಯೂ ಹಂತದವರೆಗೆ ಹೋಗಿದ್ದೀರಿ, ಮತ್ತೊಂದು ಸಾಕಷ್ಟು ವರ್ಷಗಳಿಂದ ಕೋಚಿಂಗನ್ನು ಕೊಡ್ತಿದ್ದೀರಿ, ನೀವು ಚೀಫ್ ಮೆಂಟರ್ ಕೂಡ. ನಿಮ್ಮ ಸಲಹೆ ಏನು ಅಂತ? ನನ್ನ ಸಲಹೆ ಏನು ಅಂದರೆ, ಸ್ಟೇ ಅವೇ ಫ್ರಮ್ ಸೋಷಿಯಲ್ ಮೀಡಿಯಾ ಫಾರ್ ಪ್ರಿಪರೇಷನ್. ಬೆಸ್ಟ್ ಅಡ್ವೈಸ್. ಓಕೆ, ಪ್ರಿಪರೇಷನ್ನಿಗೆ ಬುಕ್ಸ್ ಮಾತ್ರ. ಅದಾದಮೇಲೆ ಶಾರ್ಟ್ ಕಟ್ಸ್ ಹುಡುಕಬೇಡಿ, ಬೌಂಡ್ರಿ ಹಾಕ್ಕೊಳ್ಳಿ. ಬೌಂಡ್ರಿ ಏನಕ್ಕೆ ಹಾಕ್ಕೋಬೇಕು? ನಾನು ಇಷ್ಟೇ ಬುಕ್ ಓದ್ತೀನಿ, ಇಷ್ಟೇ ಫಿಕ್ಸ್, ಇದ್ರ ಆಚೆ ನಾನು ಓದೋದಿಲ್ಲ, ಇಷ್ಟನ್ನ ಚೆನ್ನಾಗಿ ಕಲಿತೀನಿ, ಈ ಬೌಂಡ್ರಿ ಹಾಕ್ಕೊಳ್ಳೋದು ಗೊತ್ತಿರಬೇಕು. ಅದಾದಮೇಲೆ ನೆಕ್ಸ್ಟ್ ವಿಷಯ ಏನಂತಂದರೆ, ಪ್ರತಿದಿನ ಓದ್ತೀನಿ, ಸ್ವಲ್ಪ ಆಗಲಿ ಪ್ರತಿದಿನ ಓದ್ತೀನಿ. ಅಂದರೆ ದಿನಕ್ಕೆ ನಾನು 12 ಗಂಟೆ 13 ಗಂಟೆ ಓದೋದು ಬೇಡ. 6 ಗಂಟೆ ಕ್ಲಾಸ್ ಅಟೆಂಡ್ ಮಾಡಿದ್ರೆ 3ರಿಂದ 4 ಗಂಟೆ ನಾನು ಓದ್ತೀನಿ. ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಬೌಂಡ್ರಿ. ಏನಕ್ಕೆ ಬೌಂಡ್ರಿ? ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಪುಸ್ತಕ ಅಂತ ಫಸ್ಟೇ ನಾನು ಡಿಸೈಡ್ ಮಾಡ್ಕೊಂಡು ಇದರ ಆಚೆ ನಾನು ಓದೋದಿಲ್ಲ. ಈ ಬೌಂಡ್ರಿ ಹಾಕ್ಕೊಂಡು ಇರೋದು ತುಂಬ ಕಷ್ಟ. ನಿಮಗೆ ಅನಿಸ್ಬೋದು ಕಡಿಮೆ ಬುಕ್ಸ್ ಅಲ್ವಾ, ಫಸ್ಟೇ ನಾನು ಲಿಸ್ಟ್ ಮಾಡಿಕೊಂಡು ಇಷ್ಟೇ ಬುಕ್ಸ್ ಓದೋದು ಅಂದರೆ ಸ್ವಲ್ಪ ಆರಾಮ್ ಅನಿಸ್ಬೇಕಲ್ವ? ಆರಾಮ್ ಅನ್ಸೋದಿಲ್ಲ. ಯಾಕೆ ಅನ್ಸೋದಿಲ್ಲ? ನಿಮ್ಮ ಸುತ್ತಮುತ್ತಿನ ಜನ ನಿಮಗೆ ಹಲವಾರು ಪ್ರಶ್ನೆ ಕೇಳ್ತಿರ್ತಾರೆ. ನೀನು ಅದು ಗೊತ್ತಾ ಇದು ಗೊತ್ತಾ ಅಂದರೆ, ಎಲ್ಲಿದೆ ಇದು? ಆ ನ್ಯೂಸ್ ಪೇಪರಲ್ಲಿದೆ. ಓಕೆ, ಆ ಬುಕ್ಕಲ್ಲಿದೆ, ಆ ಬುಕ್ಕು ಓದಬೇಕು, ಈ ಬುಕ್ ಇಲ್ಲಿ ಕಳೆದು ಹೋಗ್ಬಿಡ್ತೀವಿ. ಕರೆಕ್ಟ್, ಅರ್ಥ ಆಯ್ತಲ್ಲ? ಸೊ ಸೋರ್ಸಸ್ನ ಲಿಮಿಟ್ ಮಾಡ್ಕೋಬೇಕು, ಅದಕ್ಕೆ ಬೌಂಡ್ರಿ ಹಾಕ್ಕೋಬೇಕು, ಪ್ರತಿದಿನ ಓದಬೇಕು. ರಿಟರ್ನ್ ಸಿಗೋದಿಲ್ಲ, ಬಟ್ ನಮ್ಮನ್ನು ನಾವೇ ತೊಡಗಿಸ್ಕೋಬೇಕು. ಇಂಟ್ರೆಸ್ಟಿಂಗ್ ವೇಯಲ್ಲಿ ಓದೋದು ಕಲಿಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಕಾಡೆಮಿಗೆ ಅಥವಾ ಕೋಚಿಂಗ್ ಸೆಂಟರ್ಗೆ ಸಾಕಷ್ಟು ಜನ ಬರಲಿ, ಜೊತೆಗೆ ಇಲ್ಲಿಂದ ಸಾಕಷ್ಟು ಮಂದಿ UPSCಯನ್ನು ಕ್ಲಿಯರ್ ಮಾಡಿ ಒಳ್ಳೊಳ್ಳೆ ಹುದ್ದೆಯನ್ನು ಅವರೆಲ್ಲರೂ ಕೂಡ ಅಲಂಕರಿಸಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದಗಳು. ಓಕೆ,
ಒಂದು ವೇಳೆ ಇಲ್ಲಿವರೆಗೆ ನಮ್ಮ ಜೊತೆಗೆ ಸಾಗರ್ ಗೌಡ್ ಅವರಿದ್ರು, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು. ನಾನು ಕೊನೆಯದಾಗಿ ಅದನ್ನೇ ಹೇಳೋದು, ನಿಮಗೆ ಇಲ್ಲಿಗೆ ಬನ್ನಿ ಅಂತ ಒತ್ತಾಯ ಇಲ್ಲ. ಈ ಒಂದು ಪ್ರಯತ್ನವನ್ನ ಪಡಿ. ನಾನು ಇಲ್ಲಿ ಬಂದಾಗ ನನಗೊಂದು ಒಳ್ಳೆ ಪಾಸಿಟಿವ್ ಫೀಲ್ ಬಂದಿದೆ. ಜೊತೆಗೆ ಇವನ್ನೆಲ್ಲ ಮಾತಾಡಿಸಿದಾಗ ನನಗನ್ಸೋದು ಇಲ್ಲೊಂದು ಒಳ್ಳೆ ಕೋಚಿಂಗ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ. ಇಲ್ಲಿರುವಂಥ ಸ್ಟೂಡೆಂಟ್ಸ್ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ. ನೀವು ಒಮ್ಮೆ ಆರಾಮಾಗಿ ಬನ್ನಿ, ಇವ್ರ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಕುತ್ಕೊಂಡು ಮಾತಾಡಿ, ನಿಮ್ಮ ಪೇರೆಂಟ್ಸ್ ಕೂಡ ಕರ್ಕೊಂಡು ಬನ್ನಿ. ಜೊತೆಗೆ ಇವರು ಇನ್ನೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ನೀವು ಡೆಮೋ ಕ್ಲಾಸ್ ಅನ್ನ ಫ್ರೀಯಾಗಿ ಅಟೆಂಡ್ ಮಾಡುವಂತ ಅವಕಾಶವೂ ಕೂಡ ಇದೆ. ಅದಾದ ಬಳಿಕ ನಿಮಗೆ ಇಲ್ಲಿ ಕೋಚಿಂಗ್ ಪಡಿಬೇಕು ಅಂತ ಅನ್ಸಿದ್ರೆ ಆರಾಮಾಗಿ ಕೋಚಿಂಗ್ ಅನ್ನ ಪಡಿಬಹುದು. ನಾನಂತೂ ನಿಮಗೆ ಸಜೆಸ್ಟ್ ಮಾಡ್ತೀನಿ ಒಂದೊಳ್ಳೆ ಕೋಚಿಂಗ್ ಸೆಂಟರ್. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.